ಈಗ ಅಮ್ಮ ಕೊಟ್ಟಿದ್ದು ಸರದಿಂದ ಒಂದು 3 ಲಕ್ಷ ಏನು ಬಂದಿತ್ತು ಅಲ್ಲಿಂದ ಶುರು ಮಾಡಿದ್ರಿ. ಈಗ ಎಷ್ಟು ವರ್ತದ ಕಂಪ್ನಿ ಕಟ್ಟಿದ್ರಿ? ನಮ್ಮ ಕಂಪ್ನಿ ಈಗ ಇರ್ಬೋದು ಸರ್, ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ನಮ್ದಿನ್ನು ಇದಾಗಿಲ್ಲ, ಏನಂದ್ರೆ ಲಿಸ್ಟಿಗೆ ಬಂದಿಲ್ಲ. ಇರ್ಬೋದು ಒಂದು 15-20 ಕೋಟಿ ರೂಪಾಯಿ ಕಂಪ್ನಿ ಇರ್ಬೋದು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಇವ್ರು ನಮ್ಮ ಅಮ್ಮ ರೀ. ಇದ್ರ ಮೇಲೆ ನಮ್ಮವ್ರು ಇದೆ. ಅವರೇ ನಮಸ್ತೆ. ನಮಸ್ತೆ ನಮಸ್ತೆ. ನಿಂದ ಇಂಪಾರ್ಟೆಂಟ್ ಕಥೆ ಇರೋದು ಈಗ. ನಮ್ದೇನಿಲ್ಲ ಇರೋದ ಅದು ಕಷ್ಟ. ಮನುಷ್ಯರಿಂದ ಏನು ಕಷ್ಟ ದೂರ ಮಾಡಕ್ಕಾಗಲ್ಲ, ಪರಮಾತ್ಮ ಮಾಡ್ಬೇಕೆಲ್ಲ. ಪರಮಾತ್ಮ ಮಾಡ್ಬೇಕು. ನಾವ್ ದೇವ್ರ ನೆಂಬಿ ಜೀವನ ಮಾಡೇವ್ರಿ. ನಾವೀಗ ಪರಮಾತ್ಮನ ಮುಂದೆ ಕುಂತ ನಾ ಯಾ ಕತಿನೂ ಇಲ್ಲಪ್ಪ. ನಮ್ದು ಇದ್ದ ಹಿಂಗ ಪರಿಸ್ಥಿತಿ. 2 ಮಂತ್ಯಾನ ನಮ್ದು 2 ಕುಟುಂಬ. ನಮ್ಮ ಯಜಮಾನ್ರಿಗೆ ಒಬ್ಬಾಕಿಗೆ ಹೆಣ್ಮಕ್ಳು ಭಾಳ, ನನಗೆ 2 ಹೆಣ್ಣು 1 ಗಂಡು. ನಾವು ದುಡ್ದ ಉಣ್ಬೇಕ್ರಿ. ಮಗ್ಗ ನೇಯ್ತಿದ್ವಿ ಪಾಲಿಸ್ಟರ್ ಬಟ್ಟಿನ. ಆಫೀಸ್ನ್ಯಾರ ಮನೆ ಕೊಟ್ಟಾರ, ಕಾರ್ಪೊರೇಷನ್ಯಾರ. ಹಂಗಾರಿ ಅದು ಟೈಮ್ ನಮ್ಮ ಹಣೆ ಬಾರ್ದಾಗ ಐತಲ್ಲ. ಅವ್ರಿ ನಮ್ಮ ಅಕ್ಕಾರು ಇದ್ರಿ, ಅವ್ರಿಗೆ ಆಗಿ ಬಂದಿವ್ರಿ. ಆತ್ರೆ ಅಂದ್ರೆ ಮತ್ತ ಅವ್ರ ಜೊತೆಗೆ ಇದ್ರಿ ಅವಾಗ. ಒಂದ ಮನ್ಯಾಗ ಇಬ್ಲಾರ್ ಎಂಟರು ಇದ್ರಿ, ಅದು ಮಜಾ ಇರೋದು. ನಮ್ಮ ಅಕ್ಕ ಅಂದ್ರ ಸತ್ ಸ್ವರ್ಗದಾಗ ಅದಾಳ್ರಿ. ಈಗ 4 ತಿಂಗಳ ತೀರ್ಕ್ಯಂದು ನಾವು ಹಂಗ ಒಂದ ಹೊಟ್ಟೆನಾರ ಇದ್ದಂಗ ಇದ್ದೀವಿ. ನಾವೆಂದ ಜಗಳ ಮಾಡಿಲ್ರಿ. ನಿಮ್ಮಂತ ತೀಟಿ ಹೇಳ್ಕೊಡೋರು ನಮ್ಮ ಅಕ್ಕಗ. ಆಕೆ ಬೇರೆ ಜಾತಿಕಿ, ನೀ ಲಿಂಗಂಗೇತ್ರಕಿ, ನೀನು ಮತ್ತು ಮಠಾಸ್ತ್ರರು, ಆಕಿನ ಹೆಂಗೆ ಒಳಗೆ ಬಿಟ್ಕಂತಿದಿ ಅಂತ. ನನ್ನ ಗಂಡಗೆ ಬೇಕಾಗಿದ್ದು ನನಗೆ ಬೇಕು. ಹಂಗಂದ ಅನ್ನಕ್ಕೆ ನಮ್ಮ ಅಕ್ಕ ಆಕೆ ಮಾಡಿದ್ದ ನಾವು ನೀಲಮ್ಮ. ಹಂಗ ಜೀವನ ಮಾಡೇವ್ರಿ ನಾವು. ಅವ್ರಿಗೆ ಎಷ್ಟು ಮಕ್ಕಳು ಅಂದ್ರಿ? 5 ಹೆಣ್ಣು ರೀ, 5 ಒಬ್ಬನ ಗಂಡ ಮಗ. ನಿಮ್ಗಿಬ್ರು? 2 ಹೆಣ್ಮಕ್ಳು, ಎಲ್ಲ ನಾವ ಮಾಡೇವ್ರಿ. ನಾವು ದುಡಿದ್ವಿ. ನಮ್ಮ ಯಜಮಾನ್ರ ವಯಸ್ಸಾಗಿತ್ತು, ಕೈ ನಿಂದಿರ್ತು. ನೇಯ್ತಿದ್ನಲ್ರಿ, ನೇಯ್ದ ಮದ್ವಿ ಮಾಡಿದೆ, ಬಾಣಿತನ ಮಾಡಿದೆ. 3 ಮಕ್ಳದು ಆಫೀಸ್ನ್ಯಾರ ಮನೆ ಕೊಟ್ಟದ್ದಿರ್ರಿ. ಎಲ್ಲ ಇಲ್ಲಿಗೆ ನೆಲಿಗೆ ನಿಂತತ್ರಿ. ಈಗ ಮಗನು ತೀರ್ಕ್ಯಾನ್ರಿ. ಮೊಮ್ಮಕ್ಳದಾರ 2 ಗಂಡು ಮೊಮ್ಮಕ್ಳು. ಅವ್ರಿಗೆ ಇವ್ರು ನೋಡ್ಕೊಂತಾರ್ರಿ. ಈಗ ಇವ್ರದ್ದು ಇವ್ನ ಕಷ್ಟ ಇತ್ರಿ. ಸಣ್ಣ ಮಗಳ ಗಂಡ ಚಲೋ ದುಡಿತಾನ್ರಿ, ಅವ್ನು ನೋಡ್ಕೊಂಡ. ನನ್ನ ಮೊಮ್ಮಕ್ಳದು ನಮ್ಮ ಮಂತ್ಯಾನ ಜವಾಬ್ದಾರಿ 5-6 ವರ್ಷ. ಆಮೇಲೆ ನನ್ನ ಸೊಸೆ ಅಂಗನವಾಡಿ ಆಯಾ ಕೆಲ್ಸಕ್ಕೆ ಹೋದ್ಲು. ಈಗ ಟೀಚರ್ ಆಗ್ಯಾಳ, ಅಂಗನವಾಡಿ ಟೀಚರ್. ಎಷ್ಟು ಸರಳ ಹೇಳ್ಬಿಟ್ರಿ ನೀವು ಕಥೆನ? ನಾವು ಹಂಗಾರಿ ಆಗಿದ್ದು ಹೇಳದಾರಿ. ನಾವು ಸುಳ್ಳು ಪಳ ಹೇಳಾಕ್ವಲ್ವಿ ಅಲ್ವಾ? ಅಯ್ಯೋ ಶಿವನೇ, ಈಗ 2 ಬಿಡು ಇರೋರೇ ಸರಿಯಾಗಿರ್ತಾ ಇಲ್ಲ. 3 ದಿವಸಕ್ಕೆ ಡೈವರ್ಸ್ ಆಗತ್ತೇವ್. ಇವಾಗ್ಲೂ ನಾವ್ ಜೊತೆಗೆ ಅದಾವ್ರಿ ಸರ್. ಒಂದ್ ಆಶ್ಚರ್ಯಕತೆ ಏನಂದ್ರ ನಮ್ಮ ದೊಡ್ಡಮ್ಮನ ಮಕ್ಕಳು ನಾವೆಲ್ಲರೂ ಏನಾರ ಮಾಡಿ ಕುಡ್ಕೊಂತ ಇಲ್ಲಿ ನಮ್ಮ ಮನಿಗ್ ಬಂದ್ ಎಲ್ಲಾರು ಊಟ ಮಾಡ್ತಾರ. ಅವ್ರ ಮನಿಗ್ ನಾವ್ ಹೋಗ್ತೇವ್ರಿ. ನಾವ್ ಈಗ ಒಂದಾದಾರಿ ಅವ್ರು. ಅಂದ್ರ ಎಲ್ಲ ಇದು ವ್ಯವಹಾರಗಳು ಬೇರೆ ಬೇರೆ. ವ್ಯವಹಾರ ಏನ್ರಿ, ಎಲ್ಲಾರ್ದು ಮದುವೆ ಆಗೈತ್ರಿ. ನಮ್ಮ ಅಕ್ಕನ ಮಗನ ತೀರ್ಕ್ಯಂದ. ನಮ್ಮ ಅಕ್ಕನ ಮಗನಿಗೆ ಒಬ್ಬನ ಗಂಡ್ಮಗ ಅದಾನ. ಈ ವರ್ಷ ಕೆಲ್ಸಕ್ಕೆ ಹೋಗ್ಯಾನ ಅವನು, ಇಂಜಿನಿಯರ್ ಕೆಲ್ಸಕ್ಕೆ. ನನ್ನ ಮೊಮ್ಮಕ್ಕಳು ಸಣ್ಣರು ಅದಾರ. ಅವರು ಹೆಣ್ಮಕ್ಳು ಎಲ್ಲರೂ ಮದುವೆಯಾಗಿ ಹೋಗ್ಯಾರ. ಏನು ಮಾಡೋದ್ರಿ? ಓಕೆ, ನಾವು ಏನೇನೋ ಪ್ರಶ್ನೆಗಳಿದ್ವು. ಏನಿದು ನಿಮ್ಮದು ಭಯಂಕರ ಇತ್ತಂತಲ್ಲ ಇವ್ರ ಕತೆ ಹೇಳ್ರಿ ಅಂತ. ನಿಮ್ಗಿಂತ ಭಯಂಕರ ಕತೆ ಇವ್ರದೈತಿ ಇಲ್ಲಿ. ಇವನ್ 9 ವರ್ಷ ಜಪಾನ ಮಾಡೇನ್ರಿ. ಹೌದಾ? ಹುಟ್ಟಿದ್ದೀವ್ರ ಮನ್ಯಾಗ್ರಿ. ಬಾಣಿತನ ಮಾಡ್ಬೇಕಲ್ರಿ, ದುಡ್ದ ಬಾಣಿತನ. ಕೇವಲ ಬಡವರು. ನಮ್ಮ ಚಿಗವನ್ ಮಗನಿಗೆ ಕೊಟ್ಟಿದ್ ನಾನು, ಅಣ್ಣನ ಮಗನಿಗೆ. ಮತ್ತ ನಮ್ಮ ಮನೆಗೆ ಯಾರಿಗೆ ಮನಸ್ಸದ್ದಿಲ್ರಿ, ನಮ್ಮ ಯಜಮಾನ್ರಿಗೆ ಮನಸ್ಸದ್ದಿಲ್ಲ. ಅಂದ್ರ ಕಳ್ಳಲ್ರಿ, ನಮ್ಮ ಅಮ್ಮನ ಕಡೆ ಕಳ್ಳು, ನಮ್ಮ ಅವ್ವನ ಕಡೆ ಕಳ್ಳು. ಕಳ್ಳು ಹತ್ಕೊಂತತಿ. ನಾವು 8 ಮಂದಿ ಹೆಣ್ಮಕ್ಳು. ನಮ್ಮ ಅವ್ಗ 2 ಗಂಡ್ಮಕ್ಳು. ಗಂಡು ಮೊಮ್ಮಕ್ಳಲ್ಲ ಅಂದು ನಮ್ಮ ಆಕಿ ಗಂಡನ ಮೇಲೆ ಭಾಳ ಜೀವ. ಗಂಡು ಮೊಮ್ಮಗ ಅಂದು ಇರಮ್ಮನ ಅವನಿಗೆ ಕೊಡ್ಬೇಕವ, ಇರಮ್ಮನ ಅವನಿಗೆ ಕೊಡ್ಬೇಕವ ಅಂದು ಸತ್ತು ಬಿಟ್ಲು.
ಸತ್ತಿಂದ ರೀ ಎಲ್ಲರೂ ಕೂಡ್ದಾಗ ನಾವು ಅಕ್ಕಂಗ್ಯಾರು ಮಾತುಕತೆ ಮಾಡಿಬಿಟ್ವಿ ನಮ್ಮ ಅಪ್ಪನ ಎದುರಿಗೆ. ಮಾತು ಕೊಟ್ಬಿಟ್ಟವಿ, ನಮ್ಮವು ನಾಶ ಪೂರೈಸ್ತೇವೆ ಅಂದು ಮದ್ವೆ ಮಾಡಿಕೊಟ್ವಿ. ಅವನು ದಾರಿಗೆ ಬರ್ತಾನ, ಶಾಣೆ ಹಾಕ್ಕಾನ ಅಂದ್ವಿ. ದುಡೇನು ಸಾಕಷ್ಟು ದುಡೇನು. ಅವ್ರ ಅಣ್ಣ ಕುಡುಕ, ಅವ್ರ ತಾಯಿ ತಂದಿನೂ ಕುಡುಕ್ರ, ಆದ್ರೆ ತೋರ್ಸ್ಕೊಂತದ್ದಿಲ್ಲ. ಇವನು ದುಡ್ದದ್ದು ಅವ್ರು ಎತ್ತಿ ಬಡಿಯಾರು. ನನ್ನ ಮಗಳಿಗೇನು ಇಲ್ಲ, ದಾರಿಗೆ ಬರಲೇ ಇಲ್ಲ ಅವನು. ಈ ಹುಡುಗನ್ನ ಅವನು ನಮ್ಮ ಮನ್ಯಾಗ ಬಿಟ್ಟ 9 ವರ್ಷ. ಒಂದು ಹೆಣ್ಣು ಆತು 4 ವರ್ಷಕ್ಕೆ. ಅದನ್ನು ಕರ್ಕೊಂಬರ್ಬೇಕು, ಇಲ್ಲಿ ಇಟ್ಕೋಬೇಕು, ಅಲ್ಲಿ ವಸ್ತಿನ ಕಳಿಸ್ಬೇಕು, ಬಿಗಿ ಹತ್ತಲಿ ಅವ್ರಿಗೆ ಅಂತ ಕಡೆ ಕಲ್ ತಗೊಂಡು ಇವ್ನಿಗೆ ಅರ್ಬಿ ಗಂಟು ಕಟ್ಟಿ 9 ವರ್ಷ ತನಾಗಿಂದ ಒಂದು 3 ದಾರಿ ಕತ್ತಿ ದಾಟ ಮಟನ ಕಲ್ ತಗೊಂಡು ಬೆನ್ನು ಹೊಡೆದು ನಿಮ್ಮ ಅಪ್ಪ ನಿಮ್ಮ ಅವನ ತಲ್ಲಿರು ಅಂದು ಕಳಿಸಿದೆ. ಹತ್ಗಂತ ಹೋದ್ರೆ ಅವ್ರು ಇಟ್ಕೊಳಕ್ಕೆ ತಯಾರಿಲ್ಲ. ಕಡೆಗೆ 2 ಹುಡ್ರನ್ನು ನನ್ನ ಅಂತೇಳಿ ದೂಡಿ ತಿಂಗಳಿಗೆ 1 kg, 1 ಚೀಲನ 25 kg ನುಚ್ಚಕ್ಕಿ ಕೊಡ್ಸೋರು. ನಮಗೆ ಸಾಕಾದಾಗೋದಿಲ್ಲ, ನಾವು ಮಾರ್ಕೆಟ್ನಾಗ ಇರೋರು ಅಂದು. ಅವಾಗೂ ನನ್ನ ಕೊಳಗೆ ಹಾಕಿದ್ರು. ಹಂಗೆ ಜಪಾನ ಮಾಡಿದ್ರಿ. ಏನಿಲ್ಲ, ನಾವು ಉಂಡು ಉಣ್ಣಾರು ತಿನ್ನೋರು ಹೆಂಗೆ ಜಪಾನ ಮಾಡಿದ್ವಿ. 2 ವರ್ಷ ತನದಾಗ ಒಂದು ದೊಡ್ಡ ಮುಳುಗ ಪಲ್ಯ ಮಾಡಾಕಿಟ್ಟನ್ರಿ. ಬತ್ತಿಷ್ಟು ಹೋದ್ಮೇಲೆ ಅವಾಗಿಲ್ಲಲ್ರಿ ಕಟ್ಗೆ ಒಲಿ ಎಲ್ಲ ಮಸಾಲೆ ಹಾಕಿ ಜಮಾಶಾಗಿ ಕೊತ ಅಂತ ಕುದಿಯಾಕತೈತಿ. ಹಿಂಗೆ ಬತ್ತಿಷ್ಟು ಇವನು ನಮ್ಮ ಮನ್ಯಾಗ ಹಂಡ್ಯಾರ ಕಟ್ಟಿ ಅಂತೇಳಿ ಹಿಂಗೆ ಕಿಡಿಕಿತ್ರಿ. ಆ ಕಿಟಕಿಯಾಗ ಆಡ್ಕೊಂತ ನಿಂತಾನು ಒಬ್ಬನ ಮೊಮ್ಮಗ, ಮೊದಲನೇ ಮೊಮ್ಮಗ ಇವನ ಒಬ್ಬನು. ನೋಡ್ಕೊಂತ ನಿಂತ್ಕೊಂಡು ನಾನು ಇವ್ರಪ್ಪ ಉಣ್ಣಕ್ಕೆ ಬಂದ, ಉಣ್ಣಕ್ಕೆ ಕಟ್ಬೇಕತ್ತಿ, ನಾನು ಉಂಡು ಕಟ್ಕೊಂಡು ಹೋಗ್ಕನಿ ಅಂದ. ಹ್ಞೂನಪ್ಪ ಅಂತ ನಂದು ಇವ್ನಿಗೆ ಮೈಗೆ ತೊಳೆದು ಅರ್ಬಿ ಉಡಿಸಿ ರೆಡಿ ಮಾಡಿ ಇವ್ನ ನಾಡಕ್ಕೆ ಹಚ್ಚಿ ನಾ ಮುಸ್ರು ತಿಕ್ಕಾಕತ್ತೇನೆ ಬಚ್ಚಲ್ತ. ಹಿಂಗೆ ಒಲಿರಿ ಹಿಂಗೆ ಬಚ್ಚಲ ಮುಸ್ರು ತಿಕ್ಕಾಕತ್ತೇನೆ. ಕೈಕಾಲು ತೊಗೊಂಬಾರಪ್ಪ ನೀನು ನೀಡ್ತಾನೆ, ಊಟಕ್ಕೆ ಕಟ್ತಾನೆ, ತಗೊಂಡು ಹೋಗುವಂತಿ ಅಂದು ಅವ್ನ ಕೈಕಾಲು ತೊಗೊಂಡು ಬರ್ದ್ರಾಗ ಇವ್ನ ಅಲ್ಲಿ ನೋಡ್ಕೊಂತ ನಿಂತಾನು. ಹಿಂಗೆ ಹಂಡೆದ ಕಟ್ಟಿಯಿಂದ ಇಳ್ಯಾಕೆ ಹೋಗಿ ತಪಾಲಿ ಮುಕ್ಳಿ ಕುಂಡಿಗೆ ಬಡ್ದ್ಬಿಟ್ಟತಿ. ಆ ಬತ್ತಿಷ್ಟು ಹಿಂಗೆ ಕೈ ಅಂದ್ಬಿಟ್ಟಾನ. ಮುಳುಗಾ ಪಲ್ಯ ಓಟಿ ಇವ್ನ ಮೈ ಮೇಲೆ ಕೊತ ಕುದಿಯೋದು ಸತ್ತದ ಪತ್ರ ರೀ. ಹಂಗ ಬರೇ ಬತ್ಲನ ದೀಕ್ಷಿತ್ ಆಸ್ಪತ್ರೆಗೆ ಎತ್ಕೊಂಡು ಹೋದ್ರು. ನಾ ಹೋಗಿಲ್ರಿ. ರವ್ವ ಅವ್ರ ಅಪ್ಪ ಬಂದು ಓಡಿ ಕರ್ಕೊಂಡು ಹೋದ್ರು. ಅವ್ನು ಮಾತಾಡೋದ ಬಾಯಿ ಬರಲಿಲ್ಲ ನನ್ನ ಹಳಿಯಾಗ. ನನ್ನ ಮಗ ಸುಮ್ಮನೆ ಅದನ್ನ ಎತ್ತಿ ಸತ್ತ ಅಂತಂದು ತಗೊಂಡು ಹೋದ. ಭಾಳ ದಿವ್ಸಕ್ಕೆ ಸ್ವಾಮಿ ವರದಿಂದ ಹುಟ್ಟಿದ್ದ. 2 ವರ್ಷ ಮಾಲಿ ಹಾಕಿ 3ನೇ ವರ್ಷಕ್ಕೆ. ಹಂಗಾಗಿ ಅಲ್ಲಿ ಹೋದ್ವಿ. ಅಲ್ಲಿ ಏನು ಅವ್ರು ದಾದ ಮಾಡಲಿಲ್ಲ ರೀ. 1-2 ಇಂಜೆಕ್ಷನ್ ಮಾಡಿ ಹೆಂಗೆ ಸುಟ್ಕಂದು ಏನು ಯಾರು ಸುಟ್ರು ನಿಮ್ಮ ಪರಮಜ್ಜಿ ಸುಟ್ಲೇನು? ಇಲ್ರಿ ನಮ್ಮ ಪದಮಜ್ಜಿ ಸುತ್ತಲ್ರಿ, ಅದು ನಾನ ಬಿದ್ದಿರಿ ಮುಲ್ಗಾ ಪಲ್ಯ ಚೆಲ್ತೀರಿ, ನಮ್ಮ ಪದಮಜ್ಜಿಗೆ ಬೈಬೇಡ ಸಣ್ಣ. ಅಯ್ಯ ಇಲ್ರಿ, ನಾ ಏನು ಮಾಡ್ಯಲ್ಲ, ನಾನು ನೋಡೇ ಅಲ್ಲ ಪಾಪ ಅವ್ನು ಇದ್ದದ್ದು ಹೇಳ್ಯಾನ. ಅವ್ ಕರ್ಕೊಂಬಂದು ಒಂದು 6 ತಿಂಗಳು ಜಪಾನ ಮಾಡಿದ್ರಿ. ನೋಡ್ರಿ ಕಲಿಯೋದು. ಅಯ್ಯೋ ಇಲ್ಲಿಂದ ಹಿಡಿದು ಇದು ಓಟು ರೀ. ನೋಡ್ರಿ ಇದು ಓಟು. ಅದು ಇಲ್ಲೆಲ್ಲ ಉಳ್ದಲ್ ಆರ್ಮಿ ಸೆಲೆಕ್ಷನ್ ಆಗ್ಲಿಲ್ರಿ. ಇದು ಎಲಬಿ ಟಚ್ ಆಗೈತೆ ಅಂತೇಳಿ ಇದ್ರ ಮೆಡಿಕಲ್ನಾಗ ಹೋಗ್ಬಿಡ್ತು. ನಾನು ಹೈಟ್ ಇದ್ದದಕ್ಕೆ ನನಗೊಂದು ಆಸೆ ಇತ್ತು, ದೇಶಭಕ್ತಿ ಅದು ಇದು ಅಂತ ಅವಾಗ ಭಾಳ ಮಾತಾಡ್ತಿದ್ದೆ. ಅದಕ್ಕೆ ಸೆಲೆಕ್ಷನ್ಗೆ ಹೋಗಿದ್ದೆ. ಇದು ಎಲಬಿ ಟಚ್ ಆಗೈತಿ, ಇದರಿಂದ ಕ್ಯಾನ್ಸಲ್ ಆಗ್ಬಿಡ್ತು. ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಜೇಡ್ರಿ ಅವನಿಗೆ. ಅಮ್ಮಾರ ಎದ್ದವ್ರಿ ಇಷ್ಟಾಗಲ್ಲ ಗಾಡಿ ಗೊಬ್ಬಿ ಮುಚ್ಚಾಟಾಗಿತ್ತಂತ್ರಿ. ನಮಗೆ ಗೊತ್ತಲ್ಲ ಬರ್ತಾನೆ ವಿಷಯ. ನಾ ದುಡಿಯೋದ್ರಾಗ ಇವನ್ನ ಎಲ್ಲಿ ದಾದ ಮಾಡೋದು. ಆವಾಗೂ ಆರಾಮ್ ಮಾಡಿಸ್ದೆ. ಆಮೇಲೆ ಜ್ವರ ಅಂತೂ ತೆಪ್ಪಂಗಿಲ್ಲ, ಜಾಂಡೀಸ್ ಕಾಯಿಲೆ ಆಯ್ತು. ವರ್ಷಕ್ಕೆ ಒಂದೊಂದು ಥರ ರೀ. ಆದ್ರೆ ಗಟ್ಟಿಗೆ ಜೀವದು ಪಥ್ಯ ಮಾಡೋಣ. ಹಿಂಗೆ ಮಾಡ್ಬೇಕಪ್ಪಾಜಿ ಆರಾಮಕ್ಕತಿ ಅಂದ್ರೆ ಅನ್ನ ಉಣ್ಣಂಗಿಲ್ಲ, ಬೆಲ್ಲ ರೊಟ್ಟಿ ಜಾಂಡೀಸ್ ಆದಾಗ. ಅದು ಇಷ್ಟುದ್ದ ಒಂದು ಕ್ವಾರ್ಟರ್ ಬಾಟ್ಲಾಗ ಔಷಧಿ ಕೊಡೋರು ಅರದು ಸೊಪ್ಪಿಂದು 3 ಹೊತ್ತು ಅದನ್ನ ಕುಡಿಯೋಣ. ಆಗಲೇ ನಾವು ಏನೋ ಒಂದು ವಿಚಾರ ಮಾತಾಡಕತ್ತಿದ್ದೀರಿ. ನೀವೊಂದು ವಿಚಾರ ಹೇಳಿದೆ, ನಾನೊಂದು ವಿಚಾರ ಹೇಳಿದೆ. ಯಾಕೆ ಆ ವಿಚಾರ ಹೇಳಿದೆ ಅಂದ್ರೆ, ಇಲ್ಲಿ ನೋಡ್ರಿ ಔಷಧಿ ಐತಿ, ಎಲ್ಲಿ ಹಾಸ್ಪಿಟ್ಲಾಗ ಆರಾಮಾಗಲ್ಲ ತಗೊಂಡೋರಿ ಅಂತ ಹೇಳಿದ್ದ ಮಗುನ್ನ ಯಾರೋ ಒಬ್ಬನೊಂದು ಕ್ವಾರ್ಟರ್ ಬಾಟ್ಲಾಗ ಔಷಧಿ ತಯಾರು ಮಾಡಿ ಕೊಟ್ಟದಕ್ಕೆ ಆರಾಮಾಗ್ಯಾನ ಅಂದ್ರೆ ಇದು ಮಿರಾಕಲ್ ಹೌದಲ್ರಿ? ಬ್ರಾಹ್ಮಣರ ಮನ್ಯಾಗ್ರಿ ಅವರು ಅರದು ಸೊಪ್ಪಿನ ಔಷಧಿನ ಹಿಂಡಿ ಒಂದು ಕ್ವಾರ್ಟರ್ ತುಂಬ ಕೊಟ್ಟು ಕಳ್ಸಾರ. ಒಂದು ದೊಡ್ಡದು ಕಾಜಿನ ಬಾಟ್ಲಿ ತುಂಬ 3 ಹೊತ್ತು ಕುಡಿಸ್ಬೇಕಮ್ಮ. ಇದನ್ನ ನರ್ವಿಷ ಕುಡಿಯನ್ರಿ ಅವನು. ಬೆಲ್ಲ ರೊಟ್ಟಿ ತಿನ್ನೋನು, ಅನ್ನ ಉಣ್ಣಂಗಿಲ್ಲ. ಅದು ಆರಾಮಾಗ ಮಟ. ಈಗ ಏನಂತೀರಿ ಮೊಮ್ಮಗನ ಬಗ್ಗೆ? ಈಗ ಹೆಮ್ಮೆ ಅನಿಸ್ತತ್ರಿ. ನಾ ಜಪಾನ ಮಾಡಿದ್ದಕ್ಕೂ ನನಗೆ ಭಾಳ ಹೆಮ್ಮೆ ಅನಿಸ್ತತ್ರಿ. ಆವಾಗ ಸತ್ತು ಹೋಗಿಬಿಟ್ಟಿದ್ರೆ ನಾ ಮಾಡಿದ್ದು ಹೊಕ್ಕುತ್ತು, ಅವನು ಮ್ಯಾಲೆ ಬೆಳೆದದ್ದು ಹೊಕ್ಕುತ್ತು, ಬೆಳೆದು ಹೊಕ್ಕುತ್ರಿ. ಪರಮಾತ್ಮ ಕರುಣೆ ಮಾಡಿದೆ ಸ್ವಾಮಿ. ಅವನು ನೆನೆಸ್ತಾನ್ರಿ ನಾ, ಅವನು ಹೊರದಿಂದ ಹುಟ್ಟಿದ್ದಕ್ಕೆ.
ಹಂಗ ಅದಾನ್ರಿ ಅವ್ನು ಇಷ್ಟೇ ಅದಿಲ್ಲ ದುಡಿತಾನ ಹೊಟ್ಟೆ ಹೆಸ್ಕೊಂಬಂದಾನಿ ಅಂದ್ರೆ ಯಾರಿಗೆ ಕಿವಿಲ್ ಕೇಳೋದಿಲ್ಲ ನನಗಿಲ್ಲದ್ರಿಲ್ಲ ಅವ್ರಿಗೆ ನೀಡಮ್ಮ ಹೆಂಡ್ತಿನ ಅಂತಕ್ಕೆ ಸಿಕ್ಕಳ್ರಿ ಹೆಂಡ್ತಿನೂ ಚಲೋ ಅದಾಳ ಬಳಿದು ಭಾಳ ಚಲೋ ಅದಾಳ್ರಿ ಯಾಕಿನ್ ಬಿಡ ಹೋಗ್ಲಿ ಅದಕ್ಕೆ ಮಂದಿ ಕರ್ಕೊಂಬರ್ತಿದ್ದೆ ಹುಡುಗಿ ಅಡ್ಗೆ ಮಾಡಿ ಸಾಯ್ತೈತಿ ಅಂದ್ರೆ ಏನು ಬೇಡ ಅಜ್ಜಿ ನಮಗೆ ನಾವು ಉಣ್ಣೋದು ತಿನ್ನೋದು ಕರ್ಕೊಂಬರ್ಲಿ ಬಿಡಜ್ಜಿ ನಾ ಮಾಡಿ ನೀಡ್ತಾನೆ ಅಂತ ಅಂದ್ರೆ ನಂದೊಂದು ಸ್ವಭಾವ ಏನಂದ್ರೆ ಸರ ಮಧ್ಯಾಹ್ನ ಹೊತ್ತು ನಾನು ಎಲ್ಲಿರ್ತಾನೆ ಗೊತ್ತಿಲ್ಲ, ಯಾರು ಇರ್ತಾರ ಜೊತೆಗೆ ಬಾ ಊಟ ಮಾಡ್ಕೊಂಬರ್ ನನ್ನ ಒಂದು ಸ್ವಭಾವ. ಮನ್ಯಾಗ ಅಡ್ಗೆ ಮಾಡ್ಯಾರ ಎಲ್ಲನೂ ಗೊತ್ತಿರಂಗಿಲ್ರಿ, ಬಂದ್ ಕುತ್ಕೊಂಡ್ ಬಿಡೋದು ಉಂಡ್ ಬಿಡೋದು, ಅದು ಉಂಡ ಮೇಲೆ ದೊಡ್ಡ ಕಲಿ ಆಗ್ಬಿಡ್ತದಲ್ಲ ಮತ್ ಮಾಡ್ತಾರ. ನಿಮ್ಮ ಹೆಸರೇನ್ರಿ? ಬಿಂದು ಅಂತ. ಯಾವ ಊರು ನಿಮ್ದು? ಇದೇ ಊರು ಸರ್ ನಮ್ದು. ಇದ ಊರ್ರಿ, ಎಲ್ಲಾರು ಇದ ಊರಾಗ ಹುಟ್ಟೇವಿ, ಇದ ಊರಾಗ ಬೆಳ್ದ ಹೋಗೋದು ಇದ ಊರಾಗ ಹೋಗ್ಕ ಮತ್ತೇನ್ ಮಾಡೋದ್ರಿ, ಬೇರೆ ಕಡೆ ಎಲ್ಲಿ ಒಳ್ಳೆ ಹಾಕ್ಯಂತತ್ ನಮ್ಮನ್ನ. ಈಗ ಅಜ್ಜಿ ಕತೆ ಕೇಳಿದ್ರಿ, ಆಗಿನ ಕಾಲಕ್ಕೂ ಇವತ್ತಿನ ಇದಕ್ಕೂ ಏನ್ ಅನ್ಸುತ್ತೆ ಕಾಲ? ತುಂಬಾ ಡಿಫ್ರೆಂಟ್ ಅನ್ಸುತ್ತೆ ಸರ್, ವೆರಿ ಡಿಫ್ರೆನ್ಸ್. ಅವ್ರ ಇದ್ದಂಗೆ ನಾವಿರಕ್ ಆಗಂಗಿಲ್ಲ ಸರ್ ಇವಾಗ. ಏನ್ ವ್ಯತ್ಯಾಸ ಅಂತೀರಿ? ಅವ್ರದ್ದು ಇವನ್ ಊಟದಿಂದ ಹಿಡ್ದೆಲ್ಲ ಡಿಫ್ರೆಂಟ್ ಸರ್ ಅವ್ರದ್ದು. ಅವ್ರು ಊಟ ಮಾಡ್ದಂಗೆ ನನಗೆ ಊಟ ಮಾಡಕ್ಕಾಗಲ್ಲ ಸರ್ ಇವಾಗ. ಅವರು ಇವರು ನನ್ನ ಜೊತೆ ಕೊಟ್ಬಿಟ್ಟು ಊಟ ಮಾಡೋದು ನಿಜ. ಅವು 2 ರೊಟ್ಟಿ ತಿನ್ ನಾ 1 ರೊಟ್ಟಿ ತಿನ್ನೋದು. ನನ್ನ ಮಗಳಿದ್ದಾಳೆ, ಮತ್ತೆ ಮಗಳ ಬಾಡ ಅಂತ ಇದೀನಿ, ನೀನು 2 ತಿನ್ನು ಅಂದ್ರೆ ನಾ ತಿನ್ನಕ್ಕಾಗಲ್ಲ ಸರ್. ಅವ್ರು ಮಾಡಿದಷ್ಟು ಕೆಲಸ ಅಂತೂ ಮಾಡಕ್ಕಾಗಲ್ಲ ನಂಗೆ. ಅಜ್ಜಿ ಎಷ್ಟು ಕೆಲಸ ಮಾಡ್ತಾರೆ, ಇವನ್ ಬಟ್ಟೆ ಒಣಕೋದು ಎಲ್ಲ ಪ್ರತಿಯೊಂದು ಮಾಡಿದ್ರೆ ನಂಗೆ ಅವ್ರಷ್ಟು ನನಗೆ ಕೆಲಸ ಮಾಡಕ್ಕಾಗಲ್ಲ. 1 ನಿಮಿಷ ಕುಂದ್ರಂಗಿಲ್ರಿ ನಮ್ಮ ಅಜ್ಜಿ, ಅಷ್ಟೊಂದು ಆಕ್ಟಿವ್. ಅದು ನಮಗೆ ಅದೊಂದು ಇವತ್ತಿಗೂ ನೋಡಕ್ ಆಗ್ತೈತಿ. ಯಾಕಂದ್ರೆ ನಾವೀಗ ಒಂದೆಲ್ಲೋ ಏನೋ ಕೆಲಸ ಮಾಡಿ ಬಂದ ತಕ್ಷಣ ರೆಸ್ಟ್ ಮಾಡೋದ್ ಕಡೆ ಗಮನ ಕೊಡ್ತೇವೆ. ಮೊದ್ಲು ಮಕ್ಕೋಬೇಕಪ್ಪ ರೆಸ್ಟ್ ಮಾಡ್ಬೇಕು ಅಂತೇಳಿ, ಇವರು ಬೆಳಗ್ಗಿಂದ ರಾತ್ರಿ ಮಟ ಕೆಲಸ ಮಾಡ್ತಾನೆ ಇರ್ತಾರ. ಆ ಇದ್ರೊಳಗಡೆ ಇವಳದೊಂದು ಹೆಂಗಂದ್ರೆ, ಒಂದು ಬೆಳಗ್ಗೆ ಎದ್ದಾಗಿನಿಂದ ನಮ್ಮ ಮನೇಲಿ ಕೆಲಸದವ್ರಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಆಚೆ ಕಡೆಗೆ ಎದ್ದೆಲ್ಲ ಮಾಡ್ತಾರ, ಮನಿ ಒಳಗಡೆ ಯಾರು ಮಾಡಂಗಿಲ್ಲ. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ತನಕನೂ ಕೆಲಸ ಮಾಡ್ತಾನೆ ಇರ್ತಾಳ. ಎಷ್ಟೊತ್ನಾಗ ಫೋನ್ ಮಾಡಿದ್ರು ನೀವು ಬೇಕಾದ್ರೆ ಕೆಲವೊಂದ್ ಕಡೆಗೆ ಇರ್ತೈತಿ ಜಗಳ ಮಾಡ್ತಿರ್ತಾರ ಫೋನ್ ಮಾಡಿಲ್ಲ ಅಂತೇಳಿ. ಇಲ್ಲಿ ಜಗಳ ಏನಂದ್ರೆ, ನಾನ್ ಫೋನ್ ಮಾಡಿದ್ರೆ ಇವಳು ಬಿಜಿ ಇರ್ತಾಳೆ ಇಲ್ಲಿ. ಅಂದ್ರೆ ಬೆಳಗ್ಗೆ ಮಂದಿ ಬಹಳ ಜನ ಅಲ್ಲ. ತಡ್ರಿ ಆಮೇಲೆ ಅಷ್ಟೇ ನನ್ ಕೆಲ್ಸ ಐತಿಲ್ಲ, ಆಮೇಲೆ ಅಷ್ಟೇ ತಡ್ರಿ ತಾನೇ ಕಟ್ ಮಾಡಿರ್ತೇನೆ ಕೆಲವೊಂದ್ಸಲ. ಅಷ್ಟು ನಮ್ದು ಇದಿರ್ತೈತಿ. ಅಂದ್ರೆ ಬೆಳಗ್ಗಿಂದ ಕೆಲಸನೇ ಇರ್ತೈತಿ, ಕಸ ಹೊಡಿಯೋದು ಅದು ಇದು. ಆಮೇಲೆ ಇಡೀ ಮನೇನ ಒಬ್ಳೆ ನಡ್ಸ್ಕೊಂಡ್ ಹೋಗ್ಬೇಕು. ನಮ್ಮಮ್ಮ ಹೆಲ್ಪ್ ಮಾಡ್ಬೋದು ಸ್ವಲ್ಪ, ಬಟ್ ಮನೆ ಎಲ್ಲ ನಡ್ಸ್ಕೊಂಡು ಹೋಗೋದೇನೈತಲ್ಲ, ಈಗ ಒಂದು ಅಡಿಗೆಯಿಂದ ಹಿಡಿದು ನೀವು ಎಂಥದ ಹಬ್ಬ ಐತಿ ಅಂದ್ರೂ ಅಡಿಗೆ ಮಾಡ್ತಾಳ. ಆಮೇಲೆ ರೊಟ್ಟಿ ಸುಡ್ತಾಳ. ಈಗಿನ ಎಷ್ಟೋ ಕಪಲ್ಸ್ ನಾನು ನೋಡಿರ್ತೀನಿ, ಅಂಗಡಿನ ತಂದು ತಿನ್ನೋರು ನೋಡಿರ್ತೀನಿ, ಹೋಟ್ಲಿಗೆ ಹೋಗಿ ತಿನ್ನೋರು ನೋಡಿರ್ತೀನಿ. ಒಂದು ದಿನ ನಾವು ಹೋಟ್ಲಿಗೆ ಹೋಗಂಗಿಲ್ಲ, ಹೋಟ್ಲನ್ನು ತಿನ್ಸಂಗಿಲ್ಲ. ನಾವು ಅನಿವಾರ್ಯಕ್ಕೆ, ನಾನೀಗ ಬೆಂಗಳೂರು ಅಲ್ಲಿ ಹೋದಾಗ ಅನಿವಾರ್ಯಕ್ಕೆ ತಿಂದಿರ್ತೀನಿ ಆದ್ರೆ ಹೋಟ್ಲಾಗ. ಬಟ್ ಇವ್ಳದ್ ಹೆಂಗ ಅಂತಂದ್ರೆ, ಮನ್ಯಾಗ ಊಟ ಮಾಡೋದಲ್ಲ, ಒಂದು ಬೋರ್ ಆಗ್ತಿರ್ತೈತಿ ಹೆಣ್ಮಕ್ಳಿಗೆ. ಆ ಬೋರ್ ಈಗ ಏನಿಲ್ಲ, ಸುಮ್ಮನೆ ಇದು ಪರಿಸ್ಥಿತಿ, ಇದಕ್ಕೆ ನಾನು ರೆಡಿ ಅದೀನಿ. ಈಗ ನಮ್ದು ಲವ್ ಮ್ಯಾರೇಜ್. ಹೌದು ಸರ್, ಲವ್ ಮ್ಯಾರೇಜ್ ಸರ್. ಅರೇಂಜ್ ಕೇಳಿದ್ರೆ ಆಶ್ಚರ್ಯ ಆಗ್ತೀರಿ ಸರ್. ಬಟ್ ನಮ್ ಲವ್ ಬಂದ್ಬಿಟ್ಟು 3 ತಿಂಗಳು ಮಾಡಿದ್ದು, ಮದ್ವೆ ಆಗಿದ್ದು. ಲವ್ ಮ್ಯಾರೇಜ್ ಅಂದ್ರೆ ಇವ್ರು ಹೆಂಗ ಹೇಳ್ತೀನಿ ಅಂದ್ರೆ ಸರ್, ನಂಗೆ ಹೆಲ್ತ್ ಇಶ್ಯೂ ಇದೆ ಸರ್. ಹಾಗೆ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಇದೆ ಹೆಲ್ತ್ ಇಶ್ಯೂ ಇದೆ. ಆ ಹೆಲ್ತ್ ಇಶ್ಯೂ ಸಂಬಂಧ ಇವ್ರ ಹತ್ರ ನಾನು ಟ್ರೀಟ್ಮೆಂಟಿಗೆ ಹೋಗಿದ್ದು. ನಮ್ಮ ಮಮ್ಮಿಗೆ ಫಸ್ಟ್ ಟ್ರೀಟ್ಮೆಂಟ್ ತಗೊಂಡಿದ್ದು ಸರ್. ನಮ್ಮ ಮಮ್ಮಿಗೆ ಸ್ವಲ್ಪ ಮಂಡಿ ನೋವು ಇತ್ತು. ಆ ಟ್ರೀಟ್ಮೆಂಟ್ ಮಮ್ಮಿಗೆ ತಗೊಳಕೋಸ್ಕರ ಹೋದ್ರೆ, ಅವಾಗ ನಂದು ಹಿಂಗೈತಿ ಅಂತ ನಮ್ಮ ಮಮ್ಮಿ ನನ್ನ ಮಗಳು ಹಿಂಗಾದಾಳ ಹಿಂಗಾಗೈತಿ ಅಂತಂದಾಗ ಅವರು ಟ್ರೀಟ್ಮೆಂಟ್ ಕೊಟ್ರು ಸರ್. ಅವ್ರಿಗೆ ಒಂದು ಸ್ವಲ್ಪ ರಿಕವರಿ ಆದಂಗೆ ಅನಿಸ್ತು. ಅವಾಗ ಇವ್ರದ್ದು ಯೂಟ್ಯೂಬಿಂದು ಪಾಂಪ್ಲೆಟ್ಸ್ ಕೊಡ್ತಾರಲ್ವಾ, ಪಾಂಪ್ಲೆಟ್ಸ್ ಕೊಟ್ರು. ಮಮ್ಮಿ ಇದು ಪಾಂಪ್ಲೆಟ್ಸ್ ಕೊಟ್ಟಾರಲ್ಲ ಅಂತ ನಾನಂದೆ. ಕೊಟ್ಟಾರ. ಅದ್ರೊಳಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ID ಇತ್ತು, ಇಟ್ಸ್ ಹಿಯರ್ ಮಣಿಕಂಠ ಅಂತ. ಅದನ್ನ ನಾನು ನೋಡಿದೆ. ಜಸ್ಟ್ ನಾ ರಿಕ್ವೆಸ್ಟ್ ಕಳಿಸಿದ್ದೆ. ಅವ್ರು ಆನ್ ದ ಸ್ಪಾಟ್ ಅದನ್ನ ಫಾಲೋನು ಮಾಡ್ಕೊಂಡು ಇದು ಮಾಡಿದ್ರು. ಅದಾದ ನಂತರ ಸಡನ್ ಆಗಿ ಅವರು ಸ್ವಲ್ಪ ಮೆಸೇಜಸ್ ಅಂದ್ರೆ ಇವರು ಒಂದು ಸ್ವಭಾವ ಇತ್ತಂತೆ. ನಂಗೆ ಆಮೇಲೆ ಗೊತ್ತಾಗಿದ್ದು, ಈಗ ಒಂದು ವಿಡಿಯೋ ಏನಾದ್ರು ಮಾಡಿದ್ರು, ಏನು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾರೆ ಇವಾಗ ಇವರು. ಒಂದು ಅಲೋವೆರಾ ಇತ್ತು, ಅದರಿಂದ ಏನೇನು ಉಪಯೋಗ ಇದೆ ಎಲ್ಲಾನು ಸಹ. ಈಗೊಂದು ನೀರು ಎಷ್ಟು ಕುಡಿಬೇಕು, ಏನು ಎತ್ತ, ಪ್ರತಿಯೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಿದ್ರು ಅವಾಗ. ಆ ವಿಡಿಯೋದು ಎಲ್ಲರಿಗೂ ಶೇರ್ ಮಾಡೋ ಹಾಗೆ ನಂಗೂ ಶೇರ್. ಯಾರ್ಯಾರೆಲ್ಲ ನಮ್ಮನ್ನ ಫಾಲೋ ಮಾಡ್ತಾರ, ನಮಗೆ ಫಾಲೋವರ್ಸ್ ಜಾಸ್ತಿ ಆದ್ರೂ ಖುಷಿ. ಅವಾಗ ನಮ್ಮ ಫಾಲೋವರ್ಸ್ ಎಷ್ಟು ಹೇಳ್ರಿ, 55 ಜನ. ಆ 55 ಜನರಿಗೆ ಕಳಿಸ್ಬಿಡೋದು. ಅದ್ರಾಗ ಯಾರೋ ಒಬ್ರು ನಮ್ಮನ್ನ ನೋಡಿ
ನಮಗೆ ಔಷಧಿ ತರಿಸ್ಕೋಬಹುದು, ಯೂಸ್ ಮಾಡ್ಬೋದು ಅನ್ನೋದೊಂದು ಸ್ವಭಾವ ಅವಾಗ. ಹಂಗ ಕಳಿಸ್ದಂಗೆ ನಾನು ಇವ್ರಿಗೆ. ಇವ್ರು ಅದನ್ನ ನೋಡಿ ಅವಾಗ ನಾನಾ ಅನ್ನೋದು ಇವ್ರಿಗೆ ಗೊತ್ತಾಗೈತಿ. ಆಕ್ಚುಲಿ ನಾವು ಒಂದೇ ಕಮ್ಯುನಿಟಿ, ಬೇರೆ ಬೇರೆ ಕಮ್ಯುನಿಟಿಯಿಂದ ಆಗಿಲ್ಲ, ಇಂಟರ್ ಕ್ಯಾಸ್ಟ್ ಅಲ್ಲ, ಒಂದೇ ಕ್ಯಾಸ್ಟ್, ಒಂದೇ ದೇವಸ್ಥಾನ. ಬಟ್ ಇವರು ನಾನು ಮೆಸೇಜ್ ಮಾಡೋಕಿನ ಮೊದಲು ನಮ್ದು ದೇವಸ್ಥಾನ ಇದೆ, ಸಲೇಶ್ವರ ದೇವಸ್ಥಾನ ಅಂತ, ನಮ್ಮ ಕಮ್ಯುನಿಟಿದ ದೇವಸ್ಥಾನ ಅದು. ಈಗ ಹಬ್ಬ, ಈಗ ಇವನ್ ದಸರಾ ಹಬ್ಬ, ಪ್ರತಿಯೊಂದು ಹಬ್ಬಕ್ಕೆ ಎಲ್ಲರೂ ಸೇರ್ತೀವಿ ಅಲ್ಲಿ. ದಸರಾ ಹಬ್ಬದಲ್ಲಿ ನಮ್ಮ ಅತ್ತೆಗೆ ನಮ್ಮ ಅಂತಂದೆ ಕರೆಯೋದು. ನಮ್ಮಮ್ಮ ಬಂದ್ಬಿಟ್ಟು ನಮ್ಮಮ್ಮ ತಂಗಿ ಇದಾರೆ ಒಬ್ರು, ಜಯಮ್ಮ ಅಂತ. ಅವರಿಬ್ರು ನನ್ನ ನೋಡಿದ್ದಾರೆ. ನೋಡಿ ಇವಳು ಚೆನ್ನಾಗಿದ್ದಾಳಲ್ಲ, ಇವಳೇ ನನ್ನ ಮನೆ ಸೊಸೆ ಮಾಡ್ಕೋಬೇಕಂತ ಅನ್ಕೊಂಡಾರ ಅವ್ರು ಆಲ್ರೆಡಿ, ಅನ್ಕೊಂಡಿದ್ದಾರೆ. ಓಕೆನಾ? ಆಲ್ರೆಡಿ ಇವ್ರ ಮನೇಲಿ ಹೋಗಿ ಕೇಳಿದ್ದಾರೆ. ಇವ್ರ ಮನೇಲಿ ಏನಂದಿದ್ದಾರೆ, ಸ್ವಂತ ಮನೆ ಎಲ್ಲ ಕೊಡಲ್ಲ ಅಂದ್ಬಿಟ್ರ. ಓಕೆ, ಇಲ್ಲಿ ಪ್ರಾಬ್ಲಮ್ ಇದು ಕಟ್ಟಾಗೈತಿ. ನನ್ನ ಹತ್ರನು ಬಂದು ಹೇಳಿದ್ರು. ಮತ್ತೆ ಇವ್ರು ಹಿಂಗ ಅಂದ್ರ ನಮಗೂ ಒಂದು ಮೇಲಿಗೋ ಅಂತ ಹೇಳ್ತಾರಲ್ಲ, ಆ ಮೇಲಿಗೋ ಒಳಗಡೆ ನಾನು ಬೇಡ ಬಿಡು ಹಂಗಂದ್ರ ಅಂತೇಳಿ ಸುಮ್ಮನೆ. ಬಟ್ ಅಲ್ಲಿವರೆಗೂ ಇವ್ರನ್ನ ನಾನ್ ನೋಡಿಲ್ಲ, ನನ್ನ ಇವ್ರು ನೋಡಿಲ್ಲ, ಒಬ್ರೊಬ್ರು ಮೀಟ್ ಆಗಿಲ್ಲ. ಇವ್ರ ಮಗ ಇವ್ರೆ ಅಂತ ನಂಗೆ ಗೊತ್ತಿಲ್ಲ, ಇವ್ರ ಮಗಳು ಇವ್ರೆ ಅಂತ ಇವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಆಲ್ರೆಡಿ ಫ್ರೆಂಡ್ಸ್ ಆಗಿ ಸ್ವಲ್ಪ ದಿನ ಚಾಟ್ ಮಾಡಿದ್ವಿ, ಸ್ವಲ್ಪ ದಿನ ಆಲ್ರೆಡಿ ಮಾತಾಡೀವಿ. ಅದಾದ್ಮೇಲೆ ಯಾವಾಗ ಮನೇಲಿ ಇವಳದು ಬರ್ಡೇ ಇತ್ತು, ನವೆಂಬರ್ 18ನೇ ತಾರೀಕು ಇವಳು ಹುಟ್ಟಿದ ದಿನ. ಅವತ್ತಿನ ದಿನ ಇವಳು ಬರ್ಡೇ ಇದೆ. ನಾನು ಬರ್ಡೇಗೆ ಒಂದು ಅವಾಗಿಂದ ಏನಂದ್ರೆ ನಾವೇನ್ ರೋಮಿಯೋ ಜೂಲಿಯಟ್ ಅಲ್ಲ, ಒಂದು ಕೇಕ್ ತಗೊಂಡು ಒಂದು ಸೆಲೆಬ್ರೇಟ್ ಮಾಡ್ಬೇಕಲ್ಲ, ಹುಡುಗಿ ಬರ್ಡೇ ತಗೊಂಡು ಹೋಗಿ ಒಂದು ಪಾರ್ಕ್ ಅಲ್ಲಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ಮಾಡಿಸ್ದಂಗ ಅದ್ರದ್ದೊಂದು ವಿಡಿಯೋ ಮಾಡ್ದಂಗ, ಫೋಟೋಸ್ ಎಲ್ಲ ತೆಗೆದು ಆ ಫೋಟೋ ಎಲ್ಲ ಕೊಲ್ಯಾಬ್ ಮಾಡಿ ಒಂದು ವಿಡಿಯೋ ಮಾಡಿದಂಗ. ಆ ವಿಡಿಯೋನ ನನಗೆ ಕಳಿಸು ಅಂತ ಇವಳು, ಬ್ಯಾಡ್ ಸುಮ್ನೂರು ನಿಮ್ಮ ಮನೇಲಿ ಯಾರಾದ್ರೂ ನೋಡಿದ್ರೆ ಕಷ್ಟ ಅಂತ. ನಾನು ಇಲ್ಲ ಕಳಿಸ್ಬಿಟ್ಟೆ ನಾನು ವಿಡಿಯೋನ. ಕಳಿಸಿದ ತಕ್ಷಣ ಇವಳು ನಾನು ಕಳಿಸು ಅನ್ನೋರ್ಗು ಎಚ್ಚರದಾಳ, ಕಳಿಸಿದ್ಮೇಲೆ ಮಲ್ಕೊಂಡ್ಬಿಟ್ಟಾಳ. ಅದನ್ನ ಇವ್ರ ಮನೆಯವ್ರು ಎಲ್ಲಾರು ನೋಡ್ಬಿಟ್ರ. ನೋಡಿದ ತಕ್ಷಣ ಇದೇನಿದೆ ಈ ತರ ಅಂತೇಳಿ ಹಂಗ ಸಡನ್ ಆಗಿ ನನಗೆ ಫೋನ್ ಮಾಡಿದ್ರು. ಇವಳನ್ನ ಎಬ್ಸಿ ಇವ್ರಿಗೆ ಹೊಡೆದು ನನಗೆ ಫೋನ್ ಮಾಡಿ, ನೀವು ಈ ತರ ಎಲ್ಲ ಯಾಕೆ ಮಾಡ್ರಿ? ಅವ್ರು ಏನ್ ಅನ್ಕೊಂಡ್ರ, ಆಕ್ಚುಲಿ ಅದು ಅಲ್ಲಿವರೆಗೂ ನಮಗೆ ಇವರು ನಾನು ಈ ತರ ನಮ್ಮಮ್ಮ ಹೋಗಿ ಕೇಳೈತಿ, ಇವ್ರ ಮನೆಯವ್ರು ಬೇಡ ಅಂದ್ರೆ ಅದು ಏನು ಗೊತ್ತಿಲ್ಲ. ಅವಾಗ ನಾನು ನಿಮ್ಮ ಮಮ್ಮಿ ಕೇಳಿದ್ರೆ ಬೇಡ ಅಂದನಿ, ಆದ್ರೆ ನೀವು ಈ ತರ ಇದು ಮಾಡಿರಲ್ಲ ಅಂತ ಫೋನ್ ಬಂದ್ಬಿಡ್ತು. ಅವಾಗ ತುಂಬಾ ಒಂದು 2-3 ದಿನ ಕ್ಲಾಸಸ್ ಅದು ಫೋನಲ್ಲಿ ಮಾತಾಡೋದು ಅದು ಇದು ಅಂತೇಳಿ. ಆಮೇಲೆ ಇವಳನ್ನ ಮನೇಲಿ ಲಾಕ್ ಮಾಡ್ಬಿಟ್ರು, ಮುಗಿತಲ್ಲಿ. ಎಕ್ಸಾಮ್ಸ್ ಇತ್ತು ಸರ್, ಸೆಕೆಂಡ್ ಇಯರ್ ಎಕ್ಸಾಮ್ ಇತ್ತು. ಸೆಕೆಂಡ್ ಇಯರ್ ಎಕ್ಸಾಮ್ ಬರ್ಸಕ್ ಬಿಡ್ಲಿಲ್ಲ. ಆದ್ರೆ ನಮ್ ಭಗವಂತ ನೋಡ್ರಿ ಎಷ್ಟು ನಮ್ಮ ಮೇಲೆ ಇದಾನ. ಆ ಟೈಮ್ ಎಕ್ಸಾಮ್ ಬರ್ದ್ರವೆಲ್ಲ ಎಕ್ಸಾಮ್ ಕ್ಯಾನ್ಸಲ್ ಆಗ್ಬಿಟ್ಟು, ಅಂದ್ರೆ ಎಕ್ಸಾಮ್ ಬರ್ದಿದ್ದಾರೆ, ಎಕ್ಸಾಮ್ ಬರೆದ್ರು, ಇವ್ರ ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ ಬರ್ದಿದ್ದಾರೆ, ಇವ್ರ ಎಕ್ಸಾಮ್ ಬರ್ದಿಲ್ಲ. ಆ ಎಲ್ಲ ಎಕ್ಸಾಮ್ ಕ್ಯಾನ್ಸಲ್ ಆಗ್ಬಿಟ್ಟು, ಕ್ಯಾನ್ಸಲ್ ಆದ ತಕ್ಷಣನೇ ಅಂದ್ರೆ ಏನೋ ಕಾಪಿ ಆಗಿದಾವೆ ಅಂತ ಕಾಪಿ ಆಗಿದೆ ಅಂತ ಹೇಳಿ ಎಕ್ಸಾಮ್ ಎಕ್ಸಾಮ್ ಬರ್ಸಿದ್ರು. ಎಕ್ಸಾಮ್ ಬರೋದ್ರ ಕಾಡ್ರೆ ನಮ್ಮ ಮದುವೆ ಆಗ್ಬಿಟ್ಟಿತ್ತು. ಇವಳು ಬಂದ ಮೇಲೆ ನನ್ನ ಲೈಫಲ್ಲಿ ಯಶಸ್ಸನ್ನ ನಾನು ನೋಡಿದ್ದೀನಿ. ಅವಳು ಎದುರುಗಡೆ ಹೇಳೋದಲ್ಲ ಸರ್, ನಾನು ಅವಳು ಇಲ್ದಾಗ ನಿಮ್ಮ ಎದುರಿಗೆ ಆಗಲೇ ಹೇಳಿದ್ದೀನಿ. ಸೊ ಅದೆಲ್ಲ ಈಗ ಒಂದು ಗಂಡಿನ ಹಿಂದೆ ಒಂದು ಹೆಣ್ಣಿನ ಪರಿಶ್ರಮ 100% ಇರ್ತದೆ ಅನ್ನಕ್ಕೆ ಇಲ್ಲಿ ಒಂದು ಲೈವ್ ಎಕ್ಸಾಂಪಲ್. ನನ್ನ ಹಿಂದೆ 3 ಹೆಣ್ಣಿನ ಪರಿಶ್ರಮ ಐತಿ. ನಮ್ಮ ತಾಯಿ, ನಮ್ಮ ತಂಗಿ, ನನ್ನ ಹೆಂಡತಿ, 3 ಜನ ಸೇರಿ ನನ್ನ ರೆಡಿ ಮಾಡಿರೋದು. ಓಕೆನಾ? ನಾನು ಒಬ್ಬನೇ ರೆಡಿ ಆಗಿದ್ದೀನಿ ಅಂದರೆ ಅದು ದಡ್ಡತನ. ಎಲ್ಲರೂ ಸೇರಿ ನನ್ನ ರೆಡಿ ಮಾಡಿರೋದು. ಇವತ್ತು ಇಲ್ಲಿ ಇವತ್ತು ಸೋಫಾ ತಂದಿದ್ದೀನಿ ಅಂದರೆ ಈ ಸೋಫಾಕ್ಕೆ 3 ಜನ ಪರಿಶ್ರಮನೇ ಕಾರಣ, ನಂದಲ್ಲ. ನಾನು ಇಲ್ಲೊಂದು ಕಾರಣ ಅಷ್ಟೇ, ಸಪೋರ್ಟ್ ಮಾಡಬೇಕಲ್ಲ ಯಾರಾದರೂ ಒಬ್ರು ಹಿಂದಿಂದ, ಎಲ್ಲ ರೀತಿಯಿಂದ, ಆರ್ಥಿಕವಾಗಿ ಎಲ್ಲ ರೀತಿಯಿಂದ. ನನಗೆ ಕಷ್ಟ ಐತೆ ಅಂದ್ರೆ ನಮ್ಮಮ್ಮ ಹಂಗ ನನಗೆ ಚೈನ್ ಬಿಚ್ಕೊಟ್ಟೈತಿ. ಆ ಥರದ್ದು ಪರಿಸ್ಥಿತಿ ಎಲ್ಲ ನಾವು ನೋಡೀವಿ. ಸೊ ಹಾಗಾಗಿ ನಾವು ಇವತ್ತು ಏನೋ ಒಂದು ಡೆವಲಪ್ಮೆಂಟ್ ಆಗಿದ್ದೇವೆ ಅಂತಂದ್ರೆ ಅದಕ್ಕೆಲ್ಲ ಇವರೇ ಕಾರಣ. ಈಗ ಇವ್ರಿಗಂತೂ ಇಷ್ಟು ಬಲ ಇತ್ತು ಇಲ್ಲ ಇತ್ತು, ನಿಮ್ಗಂತೂ ಕರೀಲಿಲ್ಲ, ರಿಜೆಕ್ಟ್ ಮಾಡಿದ್ರು. ನಿಮಗೆ ಈ ಮನಸ್ಥಿತಿ ಹೇಗೆ ಗಟ್ಟಿ ಮಾಡ್ಕೊಂಡ್ರಿ ನೀವು? ಸರ್ ಕೆಲವೊಂದಿಷ್ಟು ಘಟನೆನ ನಾನು ಹೇಳಕ್ ಇಷ್ಟಪಡಲ್ಲ ಸರ್. ಅವ್ರು ನನಗೊಂಚೂರು ನೆನಪಾಗಲ್ಲ ಸರ್. ನನ್ನ ಮಗಳಿದ್ದಾಳಲ್ವಾ, ಒಂಚೂರು ನೆನಪಾಗಲ್ಲ. ನಂಗೊಂಚೂರು ಏನೋ ನೋವು ಆದ್ರೆ ನಮ್ಮ ಮತ್ತೆ ನಂಗೆ ನಂಗೊಂಚೂರು ನಿನ್ನೆ ಪ್ರೆಸೆಂಟ್ ನಿನ್ನೆದು ಹೇಳ್ಬೇಕಂದ್ರೆ ಶಕೆಗೆ ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ನಮ್ಮ ಅತ್ತೆ ನಿನ್ನೆ 3 ಡ್ರೆಸ್ ತೊಗೊಂಡು ಬಂದರು. ನನ್ನ ಸೊಸೆಗೆ ಸ್ವಲ್ಪ ಲೂಸ್ ಡ್ರೆಸ್ ಆಗಲಿ ಅಂತ ನಿನ್ನೆ ಡ್ರೆಸ್ ತೊಗೊಂಡು ಬಂದರು. ನಂಗೊಂಚೂರು ಏನಾರು ನೆನಪಾದ ತಕ್ಷಣ ನಮ್ಮ ಅಜ್ಜಿ ಬಾ ನಿಂಗೆ ಬಳಿ ಕೊಡಿಸ್ತೇನೆ ಅಂತ ಬಳಿ ಕೊಡಿಸ್ತಾ. ಆಮೇಲೆ ನಂಗೆ ವರ್ಷಕ್ಕೊಮ್ಮೆ ನಂಗೆ ನಮ್ಮ ಕಾಕನ ಮಕ್ಳಿಗೆ ಇದ್ದಾರೆ, ಹರ್ಷ ಅಬ್ಬಿ ಅಂತ. ದೊಡ್ಡವನು 2nd PUC ಓದ್ತಿದ್ದಾನೆ ಇವಾಗ, ಸಣ್ಣವನು ಇವಾಗ ಸ್ಕೂಲ್ ಹಾಲಿಡೇಸ್, ನೆಕ್ಸ್ಟ್ 9th. ಅವರು ನನ್ನ ತಮ್ಮ ಅಂತ ನಾನು ಇದು ಮಾಡಿರೋದು. ಇವರು ವರ್ಷಕ್ಕೊಮ್ಮೆ ಕರೆದು ನನಗೆ ರಾಖಿ ಕಟ್ಟ ಹಬ್ಬಕ್ಕೆ ರಾಖಿ ಕಟ್ತೀನಿ. ಅವರು ಸೀರೆ ಉಡಿಸಿ ಉಡಕ್ಕಿ ಹಾಕಿ ಬಳೆ ಇಡಿಸಿ ಕಳಿಸ್ತಾರೆ. ಪ್ರತಿಯೊಂದು ನನ್ನ ಅಜ್ಜಿ ನೋಡ್ಕೋತಾಳೆ ನಂಗೆ. ಇವಾಗ ನಮ್ಮ ಅಕ್ಕ ಇದ್ದಾಳೆ ಕುಸ್ಮಕ್ಕ ಅಂತ, ಅಂದರೆ ಇವ್ರ ಮಗನ ಹೆಂಡತಿ. ಅವರು ನನ್ನ ತಾಯಿ ಇದ್ದಂಗೆ ಸರ್, ನಿಜವಾಗ್ಲೂ. ಅವರು ಎಲ್ಲ ನನಗೆ ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ನಾನು ಇಷ್ಟು ಗಟ್ಟಿಗಿರೋಕ್ಕೆ ಕಾರಣ.
ನಮ್ಮ ಅತ್ತೆ ಅಂತ ಹೇಳಾಗಿಲ್ಲ ಸರ್, ನಿಜವಾದ ದೇವ್ರಂದ್ರೆ ನಮ್ಮ ಅತ್ತೆನೆ. ಹೇಳ್ಬಾರ್ದು ಅವ್ರು ಇದ್ರಿಗಿದಾರ ಅಂತಲ್ಲ, ಅಂದ್ರೆ ನಮ್ಮ ಮನೇಲಿ ಅದೊಂದಿಲ್ಲ, ಅಂದ್ರೆ ಈ ಅತ್ತಿ ಸೊಸಿ ಜಗಳ ಆ ಥರದ್ದಿಲ್ಲ. ಯಾಕಂದ್ರೆ ನಾವು ಹೊರಗಡೆ ಬಿಸ್ನೆಸ್ ಟೆನ್ಷನ್ ಒಳಗಡೆ ಸುಸ್ತಾಗ್ಬಿಟ್ಟಿರ್ತೇವೆ, ಮನ್ಯಾಗ ಇದು ಒಂದ್ ಇದ್ಬಿಟ್ರೆ ಭಾರಿ ಕಷ್ಟ. ನಂಗೆ ಇವಾಗ ಅದೊಂದಿಲ್ಲ ನಮ್ಮ ಮನೇಲಿ, ಅದೊಂದು ಪ್ರತಿಯೊಂದು ಅವರೇ ಮಾಡ್ಕೊತಾರೆ. ಇವನ್ 1 ತಿಂಗಳು ಅಷ್ಟೇ ನಾನು ತುಂಬಾ ಬೆಡ್ ರೆಸ್ಟ್ ಮಾಡಿದ್ದು. ಅದಾದ್ಮೇಲೆ ನಂತರ ಚೂರು ನಾವು ಅವ್ರದ್ದು ಮಾಡೋದು ನೋಡೋಕ್ಕಾಗ್ದೆ ನಾನೇ ಒಂಚೂರು ಎದ್ದು ಸ್ವಲ್ಪ ಟೀ ಮಾಡ್ಕೊಡೋದು, ಅವ್ರಿಗೆ ಸ್ವಲ್ಪ ಏನಾದ್ರು ಬಿಸಿ ಮಾಡ್ಕೊಡೋದು, ಊಟಕ್ಕೆ ನೋಡೋದು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ನಾನು ಪೂರ್ತಿ ಅಡುಗೆ ಮಾಡ್ತಾ ಇಲ್ಲ ಸರ್. ಅಂದರೆ ಇನ್ನೂ 1 ತಿಂಗಳು ಹೋಗಲಿ, ಪಾಪ ಸಣ್ಣದಿದ್ದಾಳೆ, ಆಮೇಲೆ ಮಾಡೋಂತಿ ಅಂತಾರೆ. ಪ್ರತಿಯೊಂದು ನೋಡ್ಕೋತಾರೆ. ನಂಗೊಂಚೂರು ನೋವು ಆಗಂಗಿಲ್ಲ. ಮಗನಿಗೆ ಬೈತಾರೆ, ಯಾಕೆ ನೀ ಆಕಿಗೆ ಫೋನ್ ಮಾಡಿಲ್ಲ ನೀನು, ಮೈಸೂರಿಗೆ ಹೋಗ್ತಾರಲ್ಲ ಪ್ರತಿ ವೀಕೆಂಡ್, ಹೌದು ಆಕಿ ಜೊತೆಗೆ ಯಾಕೆ ಫೋನ್ ಹಚ್ಚಿ ಮಾತಾಡಿಲ್ಲ ನೀನು, ಆ ಹುಡುಗಿ ಬೇಜಾರಾಗೈತಿ, ಫೋನ್ ಹಚ್ಚಿ ಮಾತಾಡಿ ನೀನು. ಅವ್ರಿಗೆ ಫೋನ್ ಮಾಡಿಲ್ಲ ಅಂದ್ರೆ ನನಗೆ ಫೋನ್ ಹಚ್ಚಿಸಿ ಮಾತಾಡಿಸ್ತಾರೆ. ಇನ್ನು ನನ್ನ ಆದ್ಮಿ ಅಷ್ಟು ಸ್ವಂತ ನಂಗೆ ನನ್ನ ಅಕ್ಕಂದ್ರೆ ಹಂಗಿಲ್ಲ ಸರ್. ಅವಳಿಗೆ ನನ್ಕಿನ್ನ ದೊಡ್ಡವಳು 7 ತಿಂಗಳು, ಬಟ್ ನಾನು ಅವಳಿಗೆ ವಿಜಯ ಅಂತಂದೇ ಕರೆಯೋದು. ತುಂಬ ವೈನೀರಿ ಅಂತಂದೇ ಮಾತಾಡ್ತಾಳೆ. ನನಗೆ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಲ್ತಾಳೆ. ವೈನಿ ಹಂಗ ವೈನಿ ಅಲ್ಲಿ ಅವಳು ಮೈಸೂರಲ್ಲಿ ಇರ್ತಾಳಲ್ಲ, ಅವಳು ಒಂದು 15 ದಿವಸಕ್ಕೆ ಒಂದ್ಸತಿ ರಾಣೆಬೆನ್ನೂರಿಗೆ ಬಂದ್ರೆ ಯಾರಿಗೆ ಅಂತ ತಂದಿರ್ತಾಳ ಗೊತ್ತಿಲ್ಲ. ಅವ್ರ ಅತ್ತಿಗೆಮ್ಮ ಮಾತ್ರ 1-2 ಜೊತೆ ಬಟ್ಟಿ, ಒಂದ್ ಸ್ಪೆಷಲ್ ಏನಾರ ತಂದಿರ್ತಾಳ. ಖುಷಿ ಅನ್ಸುತ್ತೆ ಆ ತರ ಇದು ಮಾಡಿದ್ರೆ. ನಂಗೆ ತಿನ್ನಂಗಾಯ್ತು ಅಂತ ಹೇಳಿದ್ರೆ ಬಾ ಹೋಗೋಣ ಅಂತೇಳಿ ಯಾರನ್ನೂ ಕೇಳಲ್ಲ. ಏನಾದ್ರು ಅವ್ಳು ಸ್ಕೂಟಿ ಕರ್ಕೊಂಡು ಹೋಗ್ಬಿಡ್ತಾಳೆ, ಸ್ಕೂಟಿ ಹೋಗಿ ತಿಂದ್ ಬರ್ತೀವಿ. ಸ್ಟ್ರೀಟ್ಗೆ ಹೋಗಿ ತಿಂದ್ ಬರೋದು. ಮೈಸೂರಿಗೆ ಹೋದ್ರೆ ತಿರುಗ್ತೀವಿ, ಮಾಲ್ ಅಡ್ಡಾಡ್ತೀವಿ, ಪ್ರತಿಯೊಂದಕ್ಕೂ ಜೊತೆಗೆ ಹೋಗ್ತಿದ್ದ. ಅವತ್ತು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ನಂಗೆ ದೋಸೆ ತಿನ್ನಂಗಾಗಿತ್ತು. ಇಲ್ಲಿ ದೋಸೆ ಪಾಯಿಂಟ್ ಇದೆ, ಹಳೆ ದೋಸೆ ಅಂದ್ರೆ ಮೈಸೂರಿನ ಫೇಮಸ್ ದೋಸೆ ಪಾಯಿಂಟ್ ಅಂತೇಳಿ 1 ಅವರ್ ನಿಂತ್ಕೊಂಡಿದ್ದು ದೋಸೆ ತಿಂದು ಬಂದಿದ್ದೀವಿ. ಅಂದ್ರೆ ನನ್ಕಿಂತ ಜಾಸ್ತಿ ಇವ್ರ ಜೊತೆಗೆ ಅವ್ರು ನಂಗೆ ಬೋರ್ ಆಯ್ತು ಅಂದ್ರೆ ನಮ್ಮ ಮತ್ತೆ ಮಾರ್ಕೆಟಿಗೆ ಬಂದು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾರೆ, ಸುಮ್ಮನೆ ಅಡ್ಡಾಡ್ಕೊಂಡು ಬರೋದು. ಬೇಜಾರಾಯ್ತು ಅಂತ ಹೇಳಿದ್ರೆ ಒಟ್ಟು ಇವ್ರು ಇರಲ್ವಲ್ಲ, ಇದ್ರೆ ಮನೇಲಿ ಇರ್ತೀವಿ. ಇವ್ರಿಲ್ಲ ಅಂತ ಹೇಳಿದ್ರೆ ಅಜ್ಜಿ ಮನೆಗೆ ಹೋಗೋದು, ಆಮೇಲೆ ನಮ್ಮ ಸಣ್ಣತ್ತೆ ಮನೆಗೆ ಹೋಗೋದು, ಸ್ವಲ್ಪ ಅಲ್ಲೆಲ್ಲ ಅವ್ರ ಮನೆಯಲ್ಲಿ ಬೆಳಗ್ಗಿಂದ ಸಂಜೆವರೆಗೆ ಇರೋದು, ಮತ್ತೆ ಮನೆಗೆ ಬರೋದು. ಮತ್ತೆ ಯಾರಿಗೆ ಶಾಸ್ತ್ರ ಇಲ್ಲಲ್ರಿ, ನಮ್ಮ ಸಣ್ಣ ಮಗಳಿಗೆ ಇನ್ನು ಮಕ್ಕಳು ವಯಸ್ಸು ನಮ್ಮ ಸಣ್ಣತ್ತೆ ಮಗಳ ತರಾನೇ ನೋಡೋದು. ಇರೋ 3 ಇದ್ರು ನಮ್ಮ 3 ಮಂದಿ ಅನ್ನೋದು ನಡೀಲಿಕ್ಕೆ ಮಗಳು ಒಬ್ಬಕ್ಕೆ ಹೆಣ್ಮಗಳು. ಇವಾಗ ನಾನೊಬ್ಳು ಇವಾಗ ಮಗಳು ಅಂತಂದು ಅನ್ಕೊಂಡಿದ್ದಾರೆ. ಪ್ರತಿಯೊಂದು ತಮಾಷೆ ಮಾಡ್ತೀವಿ, ಆಟ ಆಡ್ತೀವಿ ಜೊತೆಗೆ. ಯಾರು ಆಟ ಆಡ್ತಿರಲ್ಲ ಗೊತ್ತಿಲ್ಲ, ಜೊತೆಗೆ ಆಟ ಆಡ್ತೀವಿ. ನೀವು ಅವಾಗ ಮದುವೆ ಆಗ ಮುಂಚೆ ಇನ್ನು ಕಂಪನಿ ಏನು ಕಟ್ಟಿರಲಿಲ್ಲ? ಅಂದ್ರೆ ಕಂಪನಿಲಿ ವರ್ಕ್ ಮಾಡ್ತಿದ್ದೆ ಸರ್ ನಾನು. ಅವಾಗಿನ್ನ ವರ್ಕ್ ಮಾಡ್ತಿದ್ದೆ. ಅವಾಗ ನಂದು 2021ರಲ್ಲಿ ಬ್ಯಾಚುಲರ್ಸ್ ಮುಗೀತು ನಂದು ಎಜುಕೇಷನ್ ಎಂಡ್ ಅಂತ. ಅದಾದ್ಮೇಲೆ ಎಜುಕೇಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದಾದ್ಮೇಲೆ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು. ನಮಗೆ ನೋಡಿದರೆ ನಮ್ಮ ಪರಿಸ್ಥಿತಿಗೆ 10,000 ರೂಪಾಯಿ ಸಾಲ ಸಿಗೋದೇ ಕಷ್ಟ ಇರ್ತದೆ. ಇಂಥ ಪರಿಸ್ಥಿತಿ ಒಳಗೆ 10 ಲಕ್ಷ ಗಂಟಲೆ ಫೀಸ್ ಕಟ್ಟೋದು ಎಲ್ಲಿಂದ ಮಾಡಬೇಕು? ಸೊ ಅದೆಲ್ಲ ಇತ್ತು. ಹಂಗಾಗಿ ನಾನು ಏನು ಮಾಡಿದೆ, ಇಲ್ಲ ಬೇಡ ಅದಾದ್ಮೇಲೆ ಹೋಗೋದು, ನಾನು ಕೆಲಸ ಮಾಡೋಣ ಅಂತೇಳಿ ಒಂದು ಕಂಪ್ನಿಲಿ ಜಾಯ್ನ್ ಆದೆ. 2022ರಲ್ಲಿ ಕಂಪ್ನಿಲಿ ನಾನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಮದುವೆ ಆಗಿರೋದು ನಾವು. ಹೇಗೆ ಶೇರ್ ಮಾಡ್ಕೋತಾ ಇದ್ದೀರಿ? ಯಾಕಂದರೆ ಯಾವಾಗಲೂ ಒಳ್ಳೆ ದಿನಗಳಂತಲೇ ಇರೋದಿಲ್ಲ, ಕಷ್ಟದ ದಿನಗಳಿರುತ್ತೆ, ಆರ್ಥಿಕ ಪರಿಸ್ಥಿತಿ, ಕಟ್ಟಬೇಕಾದ ದೊಡ್ಡ ಕನಸುಗಳಿರುತ್ತೆ, ನೀವು ಸಾಥ್ ಕೊಡಬೇಕಾಗುತ್ತೆ. ಅದು ಹೇಗೆ ಸಾಧ್ಯ ಆಯಿತು? ಮೊದಲು ಸರ್ ನಾನು ಅವ್ರಿಗೆ ಕಾಟ ಕೊಟ್ಟಿದ್ದೀನಿ, ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟೊಂದು ನನಗೆ ಇದಿರಲಿಲ್ಲ. ಅವ್ರ ಜೊತೆ ಒಂದ್ಸಲ ಅಡ್ಡಾಡ್ಬೇಕು, ಅವನ ಜೊತೆಗೆ ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ತಿರುಗಬೇಕು, ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಹೊರ ಕರ್ಕೊಂಡು ಹೋಗಂತ ಭಾಳ ಹಠ ಮಾಡ್ತಿದ್ದೆ ನಾನೇ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಇವಾಗ ಪರಿಸ್ಥಿತಿ ಸರಿ ಇಲ್ಲ, ನಾನು ಅವ್ರ ಜೊತೆಗೆ ಅಷ್ಟು ಹಠ ಮಾಡಬಾರ್ದು ಅಂತ ಸ್ವಲ್ಪ ನಾನೇ ಸುಧಾರಿಸ್ಕೊಂತ ಬಂದಿದ್ದು. ಅವರು ಮದುವೆ ಆದಮೇಲೆ ಫಸ್ಟ್ ಡೆಲ್ಲಿಗೆ ಹೋಗಿದ್ರು. ಅವ್ರದ್ದು ವರ್ಕಿಂಗ್ ಇದ್ಮೇಲೆ 1 ವಾರ ಹೋಗಿದ್ರು ಆ್ಯಕ್ಚುಲಿ. ಆವಾಗ ನನಗೆ ಅರ್ಥ ಆಯ್ತು, ಇವರು ನಾನು ದುಡಿಯೋಕೆ ಬಿಟ್ರೆ ಅವರು ನಾನು ಫ್ಯಾಮಿಲಿ ಎಲ್ಲ ಜೀವಮಾನ ಕುತ್ಕೊಂಡು ತಿನ್ನುವಷ್ಟು ನಾವು ದುಡಿಬೋದಲ್ಲ ಅಂತ ಹೇಳಿ ಅದು ಒಂದು ನಾನು ಕಲ್ತಿದ್ದು ಸರ್. ಅವ್ರು ಅವ್ರೀಗ ಅದನ್ನ ಅಂತ ಮತ್ತೆ ನಂಗೆ ಅದನ್ನ ಹೇಳೋದು, ಅವ್ನು ನೀನು ದುಡಿಯೋಕೆ ಕೈ ಬಿಡ್ವಾ, ದುಡಿಯೋಕೆ ಕೈ ಬಿಟ್ರೆ ಈಗಿನ ದುಡಿಯೋಕೆ ಗಟ್ಟೆದನ ದುಡಿತಾನ, ಮುಂದೆ ದುಡಿಯೋಕೆ ಶಕ್ತಿ ಇಲ್ದಾಗ ಅವ್ನು ದುಡಿಯೋಕೆ ಹೋಗೋಣ ಅವ್ನು ಇಲ್ಲ ತಾನೆ, ಅವಾಗ ನೀವು ಆರಾಮ್ ಕುತ್ಕೊಂಡಿರುವಂತ್ರಿ. ಈಗ ಸ್ವಲ್ಪ ನೀನು ದುಡಿಯೋಕೆ ಕೈ ಬಿಡ. ಅವಾಗಿಂದ ನಾನು ಅರ್ಥ ಮಾಡ್ಕೊಂಡೆ. ಅವ್ರು ಏನಂದ್ರು ಹ್ಞೂ ನಾನು ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ, ನಾನು ಇದನ್ನ ಮಾಡ್ಬೇಕು ಅನ್ಕೊಂಡೆ, ಹೆಂಗೆ ಮಾಡ್ರಿ ಒಳ್ಳೇದಾಗ್ಲಿ ಅಷ್ಟೇ. ಡಿಸ್ಕಷನ್ ನಡೆಯುತ್ತೆ. ಈಗ ಹೆಂಗ ಇದಾದಂದ್ರೆ ಸರ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ನಲ್ಲ ನಾನು, ಅಲ್ಲಿ ಆ್ಯಕ್ಚುಲಿ ನನಗೇನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಒಳಗಡೆ ಸಿಕ್ಕೊಂಡಿದ್ದೆ. ಅವಾಗ ಮನೆಗೆ ಬಂದು ಹಿಂಗೆ ಒಂದು 5 ಗಂಟೆ ಸುಮಾರು 5 ಗಂಟೆಗೆ ಬಂದೆ.
ಬಂದು ಇವಳ ಹತ್ರನೇ ಫಸ್ಟ್, ಅಮ್ಮನ ಹತ್ರ ಮಾತಾಡಲಿಲ್ಲ, ಯಾರ ಹತ್ರನೂ ಮಾತಾಡಲಿಲ್ಲ. ಅಂದರೆ ಇವರೆಲ್ಲ ಬೈತಿದ್ರು ನನಗೆ. ಈಗ ನನ್ನ ಹತ್ರ ಯಾರು ಬೈಯಲ್ಲ ಅವ್ರ ಹತ್ರ ಡಿಸ್ಕಷನ್ ಮಾಡ್ಬೇಕಲ್ಲ ಈ ವಿಚಾರನ. ಬಂದು ಕುತ್ಕೊಂಡು ಹೇಳಿದೆ, ಈ ಥರ ಒಂದು ಕಂಪ್ನಿ ಮಾಡ್ಬೇಕಂತ ಮಾಡೀನಿ. ಕಂಪನಿ ಅನ್ನೋ ವರ್ಡ್ ಆ್ಯಕ್ಚುಲಿ ಅದು ಸ್ಟಾರ್ಟ್ ಆಗಿದ್ದೆ ನಮ್ಮಿಂದ ಅನ್ಕೊಂತೀನಿ ನಾನು. ಇವಳ ಹತ್ರ ಬಂದು ಹೇಳಿ, ನಮ್ಮ ಫ್ಯಾಮಿಲಿಯಲ್ಲಿ ಇಡೀ ನಮ್ಮ ವಂಶವೃಕ್ಷದಲ್ಲಿ ಕಂಪನಿ ಅಂತ ವರ್ಡ್ ಬಂದಿದ್ದು ನಮ್ಮಿಂದನ. ಬಂದು ಇವಳನ್ನ ಕೇಳಿದೆ, ಈ ಥರ ಒಂದು ಕಂಪ್ನಿ ಮಾಡ್ಬೇಕಂತ ಮಾಡೀನಿ, ಈ ಥರ ಇರ್ತದೆ ಅದು ಪ್ರೈವೇಟ್ ಲಿಮಿಟೆಡ್. ಅದು ಪ್ರೈವೇಟ್ ಲಿಮಿಟೆಡ್ ಅಂದರೆ ಅದು ಪ್ರೈವೇಟ್ ಎಂಟಿಟಿ. ಆ ಎಂಟಿಟಿಗೆ ಯಾರೂ ಓನರ್ ಇರಲ್ಲ, ಅದೇ ಓನರ್ ಆಗಿರುತ್ತೆ ಈ ಥರ ಅಂತ ಎಲ್ಲ ಅದ್ರ ಬಗ್ಗೆ ಹೇಳಿದೆ ನಾನು ಅವಳಿಗೆ. ಅದನ್ನು ಹೇಳಿದ ತಕ್ಷಣ ಇವಳು, ಹೌದಾ ಹಾಗೆಲ್ಲ ರಿಸ್ಕ್ ಎಷ್ಟೈತಿ? ರಿಸ್ಕ್ 100% ಐತಿ, ಭಾಳ ಚಲೋ ಅದರಲ್ಲಿ ಇದನ್ನು ಐತಿ, ನಾನು ಮಾಡ್ತೀನಿ, ಕಷ್ಟಪಡ್ತೀನಿ. ಸ್ವಂತ ಇರ್ಬೇಕು ಯಾವಾಗಲೂ. ನಾವು ಇನ್ನೊಬ್ಬರ ಹತ್ರ ಕೆಲಸ ಮಾಡಿದ್ರೆ ಅವ್ರು ಯಾವಾಗ ಬೇಕಾದ್ರೂ ಈಗ ನೋಡಿ ನನ್ನ ಬಿಡಿಸಿಲ್ಲ ಅದೇ ಥರ ಬಿಡಿಸ್ಬೋದು ಅಂತ ನಾನು ಕೇಳಿ. ಆವಾಗ ಅವಳು, ಇಲ್ಲ ಮಾಡ್ರಿ ಹಂಗಂದ್ರೆ ಅಮ್ಮನ ಹತ್ರ ಮಾತಾಡ್ರಿ ಅಂತ. ಅಮ್ಮನ ಹತ್ರ ಹೆಂಗೆ ಮಾತಾಡ್ಬೇಕು ಹೋಗಿ? ಅದಕ್ಕೆ ಬೇಕಾಗಿರೋದು ಎಷ್ಟು? 2.5 ಲಕ್ಷ ರೂಪಾಯಿ. ಕಂಪನಿ ರಿಜಿಸ್ಟ್ರೇಷನ್ಗೆ ನಮ್ಗೆ ಇಂಡಿಯಾದೊಳಗಡೆ 35,000 40,000 ರೂಪಾಯಿ ಖರ್ಚಾಗ್ತದೆ ಸರ್ ಮಿನಿಮಮ್. 40,000 ರೂಪಾಯಿ ಪ್ಲಸ್ ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ಸು ಎಲ್ಲ. ನಮ್ದೇನು ಯಾವುದೂ ಫ್ಯಾಕ್ಟ್ರಿ ಇಲ್ಲ, ಏನೂ ಇಲ್ಲ. ನಾನು ಕೇಳ್ಬೇಕಲ್ಲ ಅಮ್ಮನ ಹತ್ರ. 2.5 ಲಕ್ಷ ರೂಪಾಯಿ ಕೇಳ್ಬೇಕಂದಾಗ ನಮ್ಮಮ್ಮ ₹3 ಇಂಟ್ರೆಸ್ಟ್ನಂಗೆ ಗೋಲ್ಡ್ ಇದನ್ನ ಮಾಡಿ ಫ್ಲಡ್ ಕೊಟ್ಟಿದ್ದು. ಆ ದುಡ್ಡು ನಮ್ಮಮ್ಮ ಕೊಟ್ಟ ಮೇಲೆ ನಾನು ಅದನ್ನು ನಮ್ಮ ಕಾಕ ಇನ್ನೊಬ್ರು ನಮ್ಮ ರಿಲೇಟಿವ್ ಆಗಬೇಕು, ಅವ್ರು ಒಂದು 50,000 ರೂಪಾಯಿ ಸಾಲ ಕೊಟ್ಟರು. ಇನ್ನೊಬ್ರು ಗೌಡ್ರು ಅಂತೇಳಿ ಅವ್ರು 1 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮಮ್ಮ 1 ಲಕ್ಷ ರೂಪಾಯಿ ಕೊಡ್ತು. ಎಲ್ಲ ಸೇರಿ ದುಡ್ಡು ನನ್ನ ಹತ್ರ ಒಂದು 3 ಲಕ್ಷ ರೂಪಾಯಿ ಜಮಾ ಆಯ್ತು. ಆ 3 ಲಕ್ಷ ರೂಪಾಯಿ ತಗೊಂಡು ಡೆಲ್ಲಿಗೆ ಹೋದೆ ನಾನು. ಯಾಕಂದ್ರೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಅಂದರೆ ಇಡೀ ನಮ್ಮ ಭಾರತ ದೇಶದೊಳಗಡೆ ಜೈಪುರು, ಡೆಲ್ಲಿ, ಲೂಧಿಯಾನ, ನಾಸಿಕ್ ಎಲ್ಲ ಈ ಒಂದು ಪ್ರಾಡಕ್ಟ್ಸ್, ಆಯುರ್ವೇದಿಕ್ ಪ್ರಾಡಕ್ಟ್ಸು, ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಲ್ಲ, ಅಲ್ಲೇ ಇರೋದಲ್ಲ. ನಾನು ಹೋಗ್ಬೇಕು, ಅವ್ರ ಹತ್ರ ಮಾತಾಡಬೇಕು, ಡಿಸ್ಕಷನ್ ಮಾಡಬೇಕು, ಅದನ್ನು ಮಾತಾಡಬೇಕು. ಅಲ್ಲಿ ಹೋದರೆ ಎಲ್ಲರೂ ಮಾತಾಡ್ತಾರೆ ಕೋಟಿ ಗಂಟ್ಲೆ. ಈಗ ಒಂದು ಕಂಪನಿ ಓಪನ್ ಮಾಡೋದು ಯಾರು ಅಂದರೆ 100 ಕೋಟಿ ಇರೋರು ಬಂದು ಕಂಪ್ನಿ ಓಪನ್ ಮಾಡ್ಬೇಕಲ್ಲ. ನನಗೆ ಇನ್ನೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಇಲ್ಲಿ. ಈಗ ನಾವೇನು ಅನ್ಕೊಂಡಿರ್ತೀವಿ, ನನಗೆ ಗೊತ್ತಿರೋ ಅಷ್ಟು, ನಿಮ್ಮಷ್ಟು ಗೊತ್ತಿಲ್ಲ. ಅಂದ್ರೆ ಯಾವ್ದಾದ್ರು ಒಂದು ಕಂಪನಿ ಏನೋ ಒಂದು ಪ್ರಾಡಕ್ಟ್ ತಯಾರಾಗಿದೆ, ಅದ್ರದ್ದೊಂದು ಫ್ರಾಂಚೈಸಿನೋ ಏನೋ ಅಂತದ್ದು ತೊಗೊಂತೀವಿ, ಅವ್ರು ನಮಗೆ ಕೊಡ್ತಾರೆ, ಒಂದಿಷ್ಟು ಲಾಭಕ್ಕೆ ನಾನು ಅದನ್ನು ಮಾರ್ತೀನಿ, ಹಂಗಲ್ವಾ? ಏನ್ ನೀವು ಕಟ್ಟಿರೋದು ಏನು? ಆ ಥರ ಇಲ್ಲ ಸರ್. ಇದು ಏನಂದ್ರೆ ಸರ್, ಈಗ ಕಂಪನಿ ಅಂದಾಗ ಭಾಳ ಥರ ಬರುತ್ತೆ. ಟ್ರೇಡಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟಿಂಗ್ ಅಂತ ಎಲ್ಲ ಭಾಳ ಥರ ಬರುತ್ತೆ. ಈಗ ನಾವು ಕಟ್ಟಬೇಕಾಗಿರೋ ಕಂಪನಿ ಏನಂದ್ರೆ ಓನ್ ಬ್ರ್ಯಾಂಡಿಂಗ್. ಅಂದ್ರೆ ಈ ಒಂದು ಪ್ರಾಡಕ್ಟ್ ಮೇಲೆ ನಂದೇ ಅಸ್ತಿತ್ವ ಇರಬೇಕು. ಅಂದ್ರೆ ಈಗ ಅದ್ರ ಮೇಲೆ ಒಂದು ಲೋಗೋ ಅಂತ ಒಂದು ನೇಮ್, ಆ ನೇಮಿಂದ ಆ ಲೋಗೋದಿಲ್ಲ ಇಡೀ ಜಗತ್ತಲ್ಲಿ ನಂದು ಮಾತ್ರ ಪ್ರಾಡಕ್ಟ್ ಇರಬೇಕು. ಈಗ ಅಲೋವೆರಾ ಅಂತ ಬಂತು ಅಂದ್ರೆ ಆ ಅಲೋವೆರಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಲೌಡ್ ಸರ, ಅದರಲ್ಲಿ ಸಾವಿರಾರು ಕಂಪ್ನಿಗಳಿದಾವೆ, ಸಾವಿರಾರು ಕಂಪ್ನಿ ಅಲೋವೆರಾಗಳಿದಾವೆ. ಓಕೆ, ನಾವು ಅದನ್ನೇ ಮೊದಲು ತಗೊಂಡು ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ. ಆ ಕಂಪ್ನಿನೂ ಮಾರ್ಕೆಟಿಂಗ್ ಮಾಡೋದನ್ನೇ ಯೋಚನೆ ಮಾಡ್ತಿರುತ್ತೆ. ನಾನು ಅದನ್ನೇ ಮಾರ್ಕೆಟಿಂಗ್ ಮಾಡಿದ್ರೆ ಅದು ಅಲ್ಟಿಮೇಟ್ಲಿ ಕಂಪ್ನಿಗೆ ಲಾಭ, ಮಾಡ್ದವನಿಗೆ ಲಾಭ ಇರಲ್ಲ. ಅವಾಗ ನಾನೇನು ಥಿಂಕ್ ಮಾಡಿದೆ ಅಂದ್ರೆ, ಇಲ್ಲ ನಾನೊಂದು ನಂದೇ ಓನ್ ಬ್ರ್ಯಾಂಡ್ ಮಾಡಬೇಕು ಅಂತ. ಇವತ್ತು ನೀವು ತುಂಬಾ ಆ ಥರದ ಬ್ರ್ಯಾಂಡ್ಗಳಿದಾವೆ. ಬೋಟ್ ಅಂತ ಒಂದಿದೆ, ಇಯರ್ಬಡ್ಸ್ ಎಲ್ಲ ಇದು ಮಾಡ್ತಾರೆ. ಸೊ ಆ ಥರದ್ದು ನಾನು ಅದನ್ನೆಲ್ಲ ಒಂದು ಸ್ವಲ್ಪ ಇನ್ಸ್ಪೈರಿಂಗ್ ಸ್ಟೋರೀಸ್ಗಳನ್ನೆಲ್ಲ ನೋಡಿ ಮಾಡಬೇಕು ಅಂತ ಅನ್ಕೊಂಡು. ವಯಸ್ಸೆಷ್ಟು? ನನಗೆ ಅವಾಗ ಒಂದು 26 ರೂಪಾಯಿ ಕೈಯಲ್ಲಿಲ್ಲ, ಕಂಪನಿ ಕಟ್ಟೋ ಕನಸ್ಕೊಂಡಿದ್ದೀನಿ. ಆ ಟೈಮಲ್ಲಿ ಹೋದೆ ಡೆಲ್ಲಿಗೆ. ನಾನು ಆ್ಯಕ್ಚುಲಿ ಡೆಲ್ಲಿಗೆ ಹೋದೆ, ಅಲ್ಲಿ ಹೋಗಿ ಇಳಿತೀನಿ. ನಾನು ಆ್ಯಕ್ಚುಲಿ ಫ್ಲೈಟಲ್ಲಿ ಹೋದೆ, ಟ್ರೈನಲ್ಲಿ ಹೋಗೋಕ್ಕೆ ಟೈಮ್ ಭಾಳ ಹಿಡಿಯುತ್ತೆ. ಭಾಳ ಅರ್ಲಿ ಇದ್ದೆ ನಾನು. ಒಂದು ಸ್ವಲ್ಪ ನಂದೊಂದು ಸ್ವಭಾವ ಏನಂದರೆ, ಅದು ಬೇಕಂದ್ರೆ ಇವತ್ತು ಬೇಕನ್ನೋ ಪರಿಸ್ಥಿತಿ. ಈ ಕಂಪನಿ ವಿಚಾರದಲ್ಲೇ ನಾನು ಒಂದು 2-3 ತಿಂಗಳು ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಕ್ಚುಲಿ ಅದು ನನ್ನ ಪ್ರಕಾರ, ನನ್ನ ಮಾನಸಿಕತೆ ಪ್ರಕಾರ ಅದು ಒಂದು 8 ದಿವಸದೊಳಗಡೆ ಆಗಬೇಕಾಗಿರೋ ಕೆಲಸ. ಓಕೆನಾ? ಬಟ್ ಅದನ್ನ ನನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಕಂಪನಿ ಪ್ರಾಸೆಸ್ ಅಂತ ಇರುತ್ತೆ, ಅದಕ್ಕೊಂದು ಲೀಗಲ್ ಆ್ಯಕ್ಟ್ ಅಂತ ಇದಾವೆ, ಕಂಪನಿ ಆ್ಯಕ್ಟ್ ಅಂತ ಇದ್ದಾವೆ. ಅದನ್ನೆಲ್ಲ ನೋಡಬೇಕು ಅಂದಾಗ ಅದು ಸ್ವಲ್ಪ ಟೈಮ್ ಹಿಡೀತು. ಅದಕ್ಕೋಸ್ಕರ ನಾನು ಡೆಲ್ಲಿಗೆ ಹೋಗಿ ಅಲ್ಲೆಲ್ಲ ಓಡಾಡಿ ಒಂದು ವೆಬ್ಸೈಟ್ ಡೆವಲಪ್ ಮಾಡಿಸ್ಬೇಕು ಎಲ್ಲದಕ್ಕಿಂತ ಮುಂಚೆ, ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ. ಯಾಕಂದ್ರೆ ನಮ್ಮದು ರಿಟೇಲ್ ಮಾರ್ಕೆಟಿಂಗ್ ಅಲ್ಲ, ಅದಕ್ಕೊಂದು ವೆಬ್ಸೈಟ್ ಇದ್ದಾಗ ಜನ ಡೈರೆಕ್ಟಾಗಿ ಹೋಗಿ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ತಾರೆ. ಒಂದು ಇದು ಐಡೆಂಟಿಟಿ ಚೆನ್ನಾಗಿರುತ್ತೆ, ಒಂದು ನಂಬಿಕೆ ಜಾಸ್ತಿ ಟ್ರಸ್ಟ್ ವರ್ತಿ ಆಗಿರುತ್ತೆ ಅಂತೇಳಿ ವೆಬ್ಸೈಟ್ ತಯಾರು ಮಾಡಿಸಿದ್ವಿ. 40,000 ರೂಪಾಯಿ ಖರ್ಚು ಮಾಡಿ. ಇನ್ನು 2,60,000 ಉಳಿತು. ಅದರಲ್ಲಿ ಒಂದು 10-15,000 ರೂಪಾಯಿ ಫ್ಲೈಟು, ಅದು ಇದು 4,000 ರೂಪಾಯಿ ಒಂದು ಟಿಕೆಟ್ ಇದ್ವು ಬೆಂಗಳೂರಿಂದ ಹೋಗ್ಬರಕ್ಕೆ. ಅದೆಲ್ಲ ಖರ್ಚಾಗಿ ಇನ್ನು ಉಳಿಕಿದ ಅಮೌಂಟ್ ಉಳಿತಲ್ಲ. ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ಕೂತ್ಕೊಂಡ್ವಿ, ಅವ್ರಿಗೆ ನಮ್ಮ ಐಡಿಯಾ ಹೇಳಿದ್ವಿ, ಈ ಥರ ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಇದಕ್ಕೆ ಬೇಕಾಗಿರೋ ಇದೆಲ್ಲ ಈ ಥರ ಇದೆ, ನಮ್ಮ ಹತ್ರ ಈ ಲೈಸೆನ್ಸ್ಗಳಿದ್ದಾವೆ, ಈ ಥರ ಕಂಪ್ನಿ ರಿಜಿಸ್ಟರ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಈ ಥರ ಅಂತ ನಾವು ಅವ್ರನ್ನ ಕೇಳಿದಾಗ ಅವ್ರು ನಮಗೆ ಕ್ಲಾರಿಟಿ ಕೊಟ್ಟರು ಅದ್ರ ಬಗ್ಗೆ. ಇಷ್ಟು ಬೇಕಾಗುತ್ತೆ, ಅದಕ್ಕೊಂದು ಮಿನಿಮಮ್ ಒಂದು 15 ಲಕ್ಷ ಬೇಕು ಇನ್ವೆಸ್ಟ್ಮೆಂಟು, ಈ ಥರ ಎಲ್ಲ. ನನಗೆ ಅಷ್ಟೆಲ್ಲ ಆಗಲ್ಲ, ನನ್ನ ಬಜೆಟ್ ಒಳಗಡೆ ಇದ್ದರೆ ಮಾಡೋಣ ಅಂತೇಳಿ ಒಂದು 2-3 ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡಿದ್ವಿ ನಾವು.
ಭಾಳ ಅಂದರೆ ನಾ ಅನ್ಕೊಂಡ್ ರೇಂಜಿಗೆ ಆಗಲ್ಲಲ್ಲ. ಆ ಟೈಮಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ನನ್ನ ಕಡೆಗೆ ಅಷ್ಟು ಅಮೌಂಟ್ ಇರಬೇಕಲ್ಲ. ಅವ್ರು ಹೇಳಿದ್ದೇನೆಂದ್ರೆ ಒಂದು ಪ್ರಾಡಕ್ಟ್ ಈಗ 1,000 ರೂಪಾಯಿ MRP ಇದೆ ಅಂತಂದರೆ 1,000 ರೂಪಾಯಿ ಅದ್ರದ್ದು DP ಇದೆ ಅಥವಾ ಅದ್ರದ್ದು ಒಂದು ಪ್ರೈಸ್ ಇದೆ ಅಂದರೆ ಅದು 1,000 ಪೀಸ್ ತಯಾರು ಮಾಡಿಸ್ಬೇಕು ಅವಾಗಿನ ಟೈಮಲ್ಲಿ. 1,000 ಇಂಟು 1,000 ಪೀಸ್ ಅಂತಂದರೆ ಆಗೋಯ್ತಲ್ಲ ಅಲ್ಲಿಗೆ. ನಮ್ಮ ಕೈಲಿ ಆ ಕೆಪಾಸಿಟಿ ಇಲ್ಲ. ನಾನು ಅದಕ್ಕೆ ಅವ್ರ ಹತ್ರ ಏನು ಮಾಡಿದೆ, ಇಲ್ಲ ಇಷ್ಟು ಇದು ಬೇಕು ನನಗೆ, ಒಂದು ಸ್ವಲ್ಪ 10 ರೂಪಾಯಿ ದುಬಾರಿ ಆದ್ರೆ ಆಗಲಿ, ಆದರೆ ನನಗೆ ಇದೇ ಥರ ಬೇಕು ಅಂತ ಕೇಳಿದಂಗೆ ಅವ್ರು ನಮಗೆ ಅವಾಗ ಅದನ್ನು ಕೊಟ್ಟರು, ಈ ಥರ ಮಾಡ್ಬೋದು ಅಂತೇಳಿ. ಒಂದು 4-5 ಕಡೆಗೆ ಓಡಾಡಿದ ಮೇಲೆ ಜೈಪುರ್ ಓಡಾಡಿದೆ, ಲುಧಿಯಾನ ಹೋದೆ, ಡೆಲ್ಲಿಗೆ ಹೋದೆ, ಎಲ್ಲ ಓಡಾಡಿ ಒಂದು ಮೇಲಿಂದ ಒಂದು 50-60 ಸಾವಿರ ಅದಕ್ಕೆ ಖರ್ಚಾಗ್ಬಿಟ್ಟು ಓಡಾಡೋಕ್ಕೇನೆ. ಬಟ್ ಸ್ಟಾರ್ಟ್ ಮಾಡಿದೆ ನಾನು ಒಂದು 5 ಡೇ ಸ್ಟಾರ್ಟ್ ಮಾಡಿದ ಮೇಲೆ ಅದರಿಂದ ಏನಾಯಿತು ಅಂದರೆ ಜನ ಅದನ್ನು ಗೊತ್ತು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ರಿಸಲ್ಟ್ ಚೆನ್ನಾಗಿತ್ತು, ಮ್ಯಾನುಫ್ಯಾಕ್ಚರರು ಚೆನ್ನಾಗಿದ್ರು. ಇವಾಗ ನಮ್ಮದೇ ಓನ್ ಇದೆ, ಅದು ಸೆಕೆಂಡ್ರಿ. ಬಟ್ ಅವತ್ತಿನ ಪರಿಸ್ಥಿತಿ ಒಳಗಡೆ ಯಾರೋ ಒಬ್ಬ ಇನ್ನೊಬ್ಬನಿಗೆ ಚಲೋದು ಮಾಡ್ತಾನಂದ್ರೆ ಅದು ಭಾಳ ಕಷ್ಟ. ಈಗ ಫಸ್ಟ್ ನನಗೇನು ಸಿಗುತ್ತೆ ಅನ್ನೋದನ್ನೇ ನೋಡ್ತಾರೆ ಈಗ ಜನ. ಬಟ್ ಅವತ್ತಿನ ಟೈಮಲ್ಲಿ ನನ್ನ ಐಡಿಯಾಕ್ಕೆ ಅವ್ರು ಒಪ್ಕೊಂಡು ಅದನ್ನು ಕೊಟ್ಟರು, ನಮಗೆ ಕೊಟ್ಟರು. ತೊಗೊಂಬಂದೆ ರಾಣೆಬೆನ್ನೂರಿಗೆ ಒಂದು ಆಫೀಸ್ ಓಪನ್ ಮಾಡಿದ್ವಿ. ಒಂದು ಆಫೀಸ್ನ ಆ್ಯಕ್ಚುಲಿ ದೊಡ್ಡ ಹಾಲ್ ಮಾಡಿದ್ವಿ ಅಂತಂದರೆ ಅದಕ್ಕೆ ಫರ್ನಿಚರ್ ಖರ್ಚಾಗ್ತತಿ, ಅಷ್ಟು ಲಕ್ಷಾಂತರ ರೂಪಾಯಿ ನಮ್ಮ ಹತ್ರ ಬೇಕಲ್ಲ. ಅದಕ್ಕೊಂದು ಮನೆ ರೆಂಟಿಗೆ ತೊಗೊಂಡ್ವಿ. ಆ ಮನೇಲಿ 4 ರೂಮ್ ಇರ್ತವೆ. ಓಕೆ, ಒಂದು 3 ರೂಮು 4 ರೂಮ್ ಇರ್ತವೆ. ಆ ರೂಮ್ನೇ ಒಂದೊಂದು ಸೆಕ್ಷನ್, ಒಂದು ಸ್ಟಾಕ್ ಸೆಕ್ಷನ್ನು, ಒಂದು ಆಫೀಸು, ಒಂದು ಮತ್ತೊಂದು ರಿಸೆಪ್ಷನ್, ಈ ಥರ ಎಲ್ಲ ನಾವು ಮಾಡ್ಬೋದು ಅಂತೇಳಿ ಒಂದು ಮನೆ ರೆಂಟಿಗೆ ತೊಗೊಂಡ್ವಿ. ಆ ಮನೆ ಓನರ್ ಹತ್ರ ರೆಂಟ್ ಮಾತಾಡಿದ್ದು ನಾವು 11,000 ರೂಪಾಯಿ. ಅವ್ರು ನಮ್ಮ ಹತ್ರ ರೆಂಟ್ ಇಸ್ಕೊಂಡದ್ದು 10,000 ರೂಪಾಯಿ. ಅಂದ್ರೆ ನಮ್ದು ಅಷ್ಟಕ್ಕೆ ಜೀರೋದಲ್ಲಿತ್ತು ಬಿಸ್ನೆಸ್ ಸ್ಟಾರ್ಟಿಂಗ್. ಅವರು ಬಿಟ್ಟು ಹೋಗಿ ಇವರು ಅಂತೇಳಿ 10,000 ಇಸ್ಕೊಂಡ್ರು ನಮ್ಮ ಹತ್ರ. ಅಷ್ಟು ನಮಗೆ ಅವರು ಸಪೋರ್ಟ್ ಮಾಡಿದ್ರು. ಅವ್ರನ್ನ ಇವತ್ತು ನಾವು ನೆನೆಸ್ತೇವೆ. ಇವತ್ತು ನಾನು 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ, ಅದು ಬೇರೆ ಮಾತು. ಬಟ್ ಅವತ್ತಿನ ಟೈಮಲ್ಲಿ ನಮಗೆ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು. 11,000 ರೂಪಾಯಿ ಇರೋ ರೆಂಟ್ ಮಾತಾಡಿದ್ದೀವಿ, ನಾವು ಮಾತಾಡ್ಕೊಂಡು ಬಂದಿದ್ದೀವಿ. 1 ತಿಂಗಳಾಯಿತು, ಯಾಕೋ ನಡೀತಾ ಇಲ್ಲ ಅಂತ ಅವ್ರಿಗೂ ಗೊತ್ತಾಯ್ತು. ಬಂದ್ರು ಅವರೇ, ಇಲ್ಲ ನಿಮಗೆ ಕಷ್ಟ ಆಗ್ತೈತಿ, 10,000 ರೂಪಾಯಿ ಕೊಡ್ರಿ, ಚಲೋ ತಂಗ ಆಗೋವ್ರಿಗೂ ಆಮೇಲೆ ಕೊಡುವಂತ್ರಿ ನೀವು ಅಂತ ಅವರೇ ಹೇಳಿದ್ರು ನನಗೆ. ಓಕೆನಾ, ಆ ಥರ ನಾವು ಸ್ಟಾರ್ಟ್ ಮಾಡಿದ್ದು ಇದನ್ನ. ಆಮೇಲೆ ಇನ್ನೊಂದು ಮೂಲ ಪ್ರಶ್ನೆ ಇದೆ, ಅದಕ್ಕೆ ಆಮೇಲೆ ಹೇಳಿ. ಯಾಕೆ ಅದೇ ಕಂಪ್ನಿ ಮಾಡ್ಬೇಕಂತ ನಿಮ್ಗೆ ಅನಿಸ್ತು? ಇಲ್ಲಾದರೂ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿದ್ದ ಅಥವಾ ಹೇಗೆ ಸ್ಟಡಿ ಮಾಡಿದ್ರ? ಅದು ಹೇಗೆ ಇದನ್ನೇ ಇಂಥದ್ದೇ ಕಟ್ಟಬೇಕು ಅಂತ? ನಾನು ಸ್ಟಾರ್ಟ್ ಮಾಡಿದ್ದು 2015-16 ಈ ಜರ್ನಿನ. ಅಂದರೆ ಒಂದು ವೆಲ್ನೆಸ್ಸು, ಮಾರ್ಕೆಟಿಂಗು ಅಥವಾ ಆಯುರ್ವೇದ ಈ ಎಲ್ಲ ಜರ್ನಿ ಸ್ಟಾರ್ಟ್ ಮಾಡಿದ್ದು 2015-16 ಒಂದು ಕಂಪನಿಯಲ್ಲಿ. ಆ ಕಂಪನಿಯಲ್ಲಿ ಇದೆ ಮೊದಲು ಕೆಲಸ ಮಾಡ್ತಿದ್ದು. ಆ ಕಂಪ್ನಿ ಆಯುರ್ವೇದ ಬೇಸ್ಡ್ ಇತ್ತು. ಓಕೆ, ಆಮೇಲೆ ನಾವು ಓದಿದ್ದಕ್ಕೆ ನಾವು ಏನು ಮಾಡಬೇಕು ಅಂತ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಡಿಪ್ಲೊಮಾ ಮಾಡಿದೆ. ಆಮೇಲೆ ಡಿಪ್ಲೊಮಾ ಮೇಲೆ ಬ್ಯಾಚುಲರ್ಸ್ ಮಾಡಿದೆ. ಬ್ಯಾಚುಲರ್ಸ್ ಇನ್ ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಅಂತ ನಾನು ಓದಿದೆ. ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಅಂದರೆ ಏನು? ಮ್ಯಾಗ್ನೆಟಿಕ್ ಥೆರಪಿ ಬೆಡ್ ಕೊಡ್ತೀವಿ, ಎಕ್ಸೈಸ್ ಮಷಿನ್ ಕೊಡ್ತೀವಿ, ಅದಾದಮೇಲೆ ವೆಲ್ನೆಸ್ ಪ್ರಾಡಕ್ಟ್ಸ್ ಕೊಡ್ತೀವಿ. ಓಕೆ, ಯಾವುದು ಡ್ರಗ್ಸ್ ಅಲ್ಲಲ್ಲ, ಅದನ್ನು ನಾವು ಮಾರ್ಕೆಟ್ ಮಾಡ್ಬೋದು ಅಂತ ನನಗದು ಒಂದು ವಿಷಯ ಇತ್ತಲ್ಲ ನನ್ನ ಹತ್ರ. ಆಲ್ರೆಡಿ ಗೊತ್ತಿರೋ ವಿಷಯ ಬಿಟ್ಟು ಗೊತ್ತಿಲ್ಲದೆ ಇರೋ ಹತ್ರ ಹೋಗಿ ನಾವು ಯಾಕೆ ಇದನ್ನ ಮಾಡಬೇಕು? ಗೊತ್ತಿರೋ ವಿಷಯದಲ್ಲೇ ಏನಾದರೂ ಮಾಡ್ಬೋದಲ್ಲ. ಓಕೆ, ಈಗ ಒಂದು ಸಂಸ್ಥೆ ಆಗಲಿ, ಒಬ್ಬ ಮನುಷ್ಯ ಆಗಲಿ ಸಕ್ಸಸ್ಫುಲಿ ರನ್ ಆಗಿದ್ದಾನೆ ಒಂದು 4 ವರ್ಷ, 5 ವರ್ಷ, 10 ವರ್ಷ ಅಂತಂದ್ರೆ ಅಲ್ಲೇನೋ ಒಂದು ವಿಷಯ ಇದ್ದಾಗಲೇ ರನ್ ಆಗ್ತಾನೆ ನನ್ನ ಪ್ರಕಾರ. ಈಗ ವಿಷಯ ಇಲ್ದಾಗ ರನ್ ಆಗಲ್ಲ. ಒಂದು ಚಾನಲ್ ವಿಷಯ ಇದ್ದಾಗಲೇ ಅದು ಮುಂದಕ್ಕೆ ಹೋಗುತ್ತೆ. ಓಕೆ, ಸತ್ಯ ಇದ್ದಾಗಲೇ ಮುಂದಕ್ಕೆ ಹೋಗುತ್ತೆ. ಬರೀ ಸುಳ್ಳನ್ನು ಹೇಳಿ ಚಾನಲ್ನ ಮಾಡೋಕ್ಕಾಗಲ್ಲ. ಬರೀ ಸರಿ ಇಲ್ಲದ ಐಟಮ್ಸ್ನೇ ಕೊಟ್ಟು ನಾವು ಸಂಸ್ಥೆನ ಕಟ್ಟಕ್ಕಾಗಲ್ಲ. ಇವತ್ತು ನಮ್ಮದು ಅಮೆರಿಕದಿಂದ ಬಂದು ಔಷಧಿ ತೊಗೊಂಡು ಹೋಗ್ತಾರೆ ಅಂತವು ನಿಮಗೆ ಒಂದು 500 ಬಿಲ್ ತೋರಿಸ್ಬೋದು ನಾನೀಗ. ಅದನ್ನ ಬಿಲ್ ಆಗಿ US ಬಿಲ್ ಆಗಿರೋದು, ಆಮೇಲೆ ಬೇರೆ ಅರಬಿಕ್ ಬಿಲ್ ಆಗಿರೋದು, ಅವೆಲ್ಲ ನಿಮಗೆ ತೋರಿಸ್ಬೋದು. 5,000 ರೂಪಾಯಿ ಔಷಧಿಗೆ 15,000 ರೂಪಾಯಿ ಡೆಲಿವರಿ ಚಾರ್ಜ್ ಖರ್ಚು ಮಾಡಿ ಔಷಧಿ ತರಿಸ್ಕೊತಾರೆ ನಮ್ದು. ಅಷ್ಟು ಚೆನ್ನಾಗಿರೋದನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಈಗ ಏನು ಪ್ರೊವೈಡ್ ಮಾಡ್ತೇವೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಾನು ಯಾವ ಮನಸ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ ಅನ್ನೋದು. ಮನಸ್ಸೇ ಚೆನ್ನಾಗಿಲ್ದಾಗ ನೀವು ಏನೇ ಮಾಡೋಕೆ ಹೋದ್ರೂ ಅದು ವಿಷಯ ಆಗ್ಬಿಡುತ್ತೆ. ನನ್ನ ಮನಸ್ಸಲ್ಲಿ ನನಗೆ ಅದೊಂದಿತ್ತು, ನಾನು ಮಾಡಬೇಕು ಏನಾರು ಒಂದು ಸಾಧನೆ ಮಾಡಬೇಕು. ಒಂದು ಫಸ್ಟ್ ನನಗೆ ಬಂದಿದ್ದ ಅವಾರ್ಡು ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಸುವರ್ಣ ಚಾನಲಲ್ಲಿ, ಮಲೇಷ್ಯಾದಲ್ಲಿ ಬಂದಿದ್ದು. ಮಲೇಷ್ಯಾ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಅಂತೇಳಿ ಅವರು ಕೊಟ್ಟಾಗ ನನ್ನ ರಾಣೆಬೆನ್ನೂರು ಶೂಟ್ ಮಾಡ್ಕೊಳಕ್ಕೆ ಬಂದಿದ್ರಲ್ಲ, ಅವರು ಅದನ್ನ ಹೇಳಿದರು, ನನಗಿಲ್ಲ ನಿನ್ನ ಕಷ್ಟದ ಸ್ಟೋರಿ ಹೇಳ್ರಿ. ನನ್ನ ಕಷ್ಟ ಕೇಳಕ್ಕೆ ಜನರಿಗೆ ಟೈಮೇ ಇಲ್ರಿ. ಬೇಕಾಗಿರೋದು ಏನು ಹೇಳ್ರಿ ಜನರಿಗೆ? ಔಷಧಿ ಬೇಕು, ಇಂಪಾರ್ಟೆಂಟ್ ಇರೋದು ಅವ್ರಿಗೆ. ನಾವೇನು ಕೊಡ್ಬೇಕು ಅದನ್ನು ಕೊಡೋಣ ಅಂತ ನಾನು. ಇಲ್ಲ ನೀವು ಅದನ್ನ ಹೇಳ್ಬೇಕು. ಅದನ್ನು ನಾನು ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಹೇಳೋವಂಥದ್ದು ಏನಿಲ್ಲ ರೀ ನಂದು. ನಾನೇನು ಅಂತ ಕಷ್ಟಪಟ್ಟಿಲ್ಲ. ನನಗಿಂತ ಕಷ್ಟಪಡೋರು ಇವತ್ತಿಗೂ ಕೂಲಿ ಕೆಲಸ ಮಾಡೋರು ಎಷ್ಟೋ ಜನ ಅದಾರ ಅಂತ ನಾನು. ಅಂದರೆ ನಮಗೆ ಯಾವತ್ತು ದೊಡ್ಡದು ಅನ್ಸಲ್ಲ. ಇವಾಗ ನೀವು ಕೇಳಿದ್ರಿ ನಿಮಗೇನು ಅನ್ನಿಸ್ತು, ಇದು ದೊಡ್ಡದು ಅನ್ನಿಸ್ತು, ನೀವು ನನಗೆ ಹೇಳ್ರಿ ಅಂದ್ರಿ. ಓಕೆ,
ನನಗೇನು ಅನಿಸ್ತದೆ ಅಂತಂದ್ರೆ ಈ ವಿಚಾರ ನನಗೆ ಸಣ್ಣದ ಅನ್ಸತ್ತದು. ಈಗ ನಿಮ್ಮ ಲೈಫಲ್ಲಿ ನೀವು ಹೂವಿನ ಮೇಲೆ ನಡ್ಕೊಂತ ಬಂದಿರಿ 100% ಇಲ್ಲಲ್ಲ, ಎಲ್ಲ ಬಂದಿರ್ತದೆ. ಕಷ್ಟದಾಗ ಎಲ್ಲರೂ ಬಂದಿರ್ತಾರ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನಾನು ಹೇಳ್ತಾ ಇರೋದು. ಹೋಗಿ ಯಾವ್ದಾರ ಒಬ್ಬ ಮನುಷ್ಯ ರೋಡಲ್ಲಿ ಹೋಗೋನ್ನ ನಿಂದ್ರಿಸಿ ಕೇಳಿದ್ರೆ ಅವ್ನು ಕಷ್ಟ ಹೇಳೇ ಹೇಳ್ತಾನೆ. ಎಲ್ಲಾ ಮನುಷ್ಯನೂ ಕಷ್ಟಪಟ್ಟಾನ. ಅದರಲ್ಲಿ ನಾನು ನೋಡೋದು ನನ್ಕಿಂತ ಕಷ್ಟ ಇದ್ದಾರನೇ ನೋಡೋದು. ಓಕೆನಾ? ಈಗ ನಾನು ಯಾರೋ ಒಬ್ಬ ಮನುಷ್ಯನ ನೋಡ್ತೀನಿ ಅಂದ್ರೆ ಅವ್ನು ಎಲ್ಲಿಂದ ಬಂದಾನ? ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡ್ರೆ ಇವತ್ತು ಸೂಪರ್ ಸ್ಟಾರ್ಗಳಾಗ್ಯಾರ. ಓಕೆ, ಸೊ ನಾನು ನಿಮಗೆ ಆಗಲೇ ಮಾತಾಡ್ತಾ ಒಂದು ವಿಚಾರ ಹೇಳಿದೆ, ಎಷ್ಟೋ ಜನ ಇದ್ದಾರೆ ಆ ಥರದವ್ರನ್ನ ನೋಡಿದಾಗ ನನಗೆ ಸಣ್ಣದು ಅನಿಸ್ತತಿ. ಅದಕ್ಕೆ ನನಗೆ ಇನ್ನೂ ಒಂದೇನಾರ ದೊಡ್ಡದು ಮಾಡೋಕೆ ಒಂದು ದಾರಿ ದೀಪ ಆಗ್ಬಿಡ್ತೈತಿ. ನಾನು ಮಾಡ್ತೀನಿ. ಇನ್ನೂ ಇದು ಇಲ್ಲಿಗೆ ಎಂಡ್ ಆಗಂಗಿಲ್ಲ. ಇಲ್ಲಿಂದ ನಾನು ಇನ್ನೂ ತುಂಬ ಜರ್ನಿ ಐತೆ ನಂದು. ನನ್ನ ಜೊತೆಗೆ ಈಗ ತುಂಬ ಜನ ಕೈ ಜೋಡಿಸಿದ್ದಾರೆ, ಸಹೃದಯಗಳು ಅಂತ ಹೇಳ್ತಾರಲ್ಲ, ಒಂದೇ ಮನಸ್ಥಿತಿ ಇರ್ತಕ್ಕಂಥವ್ರು ನನ್ನ ಜೊತೆ ತುಂಬ ಜನ ಕೈ ಜೋಡಿಸಿದ್ದಾರೆ. ಈಗ ಅವ್ರ ಜೊತೆಗೆ ಇನ್ನೂ ಫ್ಯೂಚರ್ ತುಂಬ ಇದೆ. ಆ ಫ್ಯೂಚರ್ಗೋಸ್ಕರ ನಾವು ಈಗ ಇನ್ನೂ ರೆಡಿ ಆಗುತ್ತೆ.